ಇಸ್ ದಿ ಟೋಲ್ ಫ್ರೀ ನಂಬರ್. ಏನಾದ್ರು ಕಂಪ್ಲೇಂಟ್ ಕೊಟ್ಟಿದ್ದೀರಾ ಇವ್ರ ವಿರುದ್ಧ ನಮ್ಮ ಆಫೀಸ್ಗೆ? ಯಾರು? ಕಡ್ಕೋಳ ಕುಮಾರಸ್ವಾಮಿ. ಹೇಳಿ ಹೇಳಿ. ನಾ SP ಮಾತಾಡ್ತಾ ಇದ್ದೀನಿ, ವಿಷ್ಣುವರ್ಧನ. ಹೇಳಿ. ಮಾತಾಡ್ತಾ ಇದ್ದೀನಿ, ನಾನೇ SP ಮಾತಾಡ್ತಾ ಇದ್ದೀನಿ, ವಿಷ್ಣುವರ್ಧನ. ನಮಸ್ತೆ ನಮಸ್ತೆ. ಓಕೆ 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 ಓಪಿನಲ್ಲಿ ನಿರ್ದಿಷ್ಟವಾಗಿ ಒಂದು ಇಷ್ಟೇ ಅಂತ ಜೀವ ಇರುತ್ತೆ, ಅಂದ್ರೆ ಇಷ್ಟೇ ಕಾನ್ಸ್ಟೇಬಲ್ ಇದೆ, ಇಷ್ಟೇ ಕಾನ್ಸ್ಟೇಬಲ್ ಇರ್ಬೇಕಂತಿದೆ. ಇನ್ ಕೇಸ್ ಅದು ಕಮ್ಮಿ ಇತ್ತು ಅಂದ್ರೆ ನಾನು ಪರಿಶೀಲಿಸಿ ನಾನು ಇನ್ಕ್ರೀಸ್ ಮಾಡ್ತೀನಿ. ಓಕೆ 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 ಎಸ್ ಖಂಡಿತ ಖಂಡಿತ ಡೆಫಿನೆಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಹಲೋ ನಮಸ್ತೆ, ನಾನು SP ಮಾತಾಡ್ತಾ ಇದ್ದೀನಿ, ವಿಷ್ಣುವರ್ಧನ. ತಾವು? ನಮಸ್ತೆ. ಇಲ್ಲ ಹೇಳಿ ಹೇಳಿ ಹೇಳಿ. ಏನು ತಮ್ಮ ಹೆಸರು? ಕೆಂಡಗಂಡ ಸ್ವಾಮಿ. ಹೇಳಿ ಹೇಳಿ ಹೇಳಿ. ಓಕೆ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಾರೆ ಸರ್, ಇದಕ್ಕೂ ಪ್ರಶಂಸನೀಯ. ಓಕೆ ರಾಜಕಾರಣಿಗಳ ಹಸ್ತಕ್ಷೇಪ ಜಾಸ್ತಿ ಆಗುತ್ತದೆ. ಓಕೆ ಏನಾಗಿದೆ ಅಂದ್ರೆ ಸರ್ ಪ್ರಾಬ್ಲಮ್ ಈ ಒಂದು ವ್ಯವಸ್ಥೆ ಇತ್ತು ಸರ್. ಏನಾಗಿದೆ ಅಂದ್ರೆ ನ್ಯಾಯಾಂಗದ ಮೆಟ್ಟಲಿನ ಮೆಟ್ಟವರು ಮತ್ತು ಪೊಲೀಸ್ ಸ್ಟೇಷನ್ ಮೆಟ್ಟಲು ಮೆಟ್ಟವರು ಅಸಹಾಯಕರು, ಬಡವರು, ನಿರ್ಗತಿಕರು, ನೊಂದವರು ಅನ್ನೋ ಒಂದು ಅಭಿಪ್ರಾಯ ಇತ್ತು ಸರ್. ಓಕೆ ಆದ್ರೆ ಈಗೇನಾಗಿದೆ ಅಂದ್ರೆ ಇದಕ್ಕೆ ವಿರುದ್ಧವಾಗಿದೆ ಸರ್. ಯಾರು ಇದು ಮಾಡಿರ್ತಾರೆ, ಯಾರು ಮದುವೆ ಮಾಡಿರ್ತಾರೆ ಬಂದಿರ್ತಾರೆ ಪೊಲೀಸ್ ಸ್ಟೇಷನ್ಗೆ, ಯಾರು ಪ್ರಭಾವ ಇರ್ತಾರೆ ಅವರ ಬಂದಿರ್ತಾರೆ ಪೊಲೀಸ್ ಸ್ಟೇಷನ್ಗೆ. ಹೀಗಾಗಿ ಕೆಲವ್ರಿಗೆ ಒಂದೊಂದ್ಸಾರಿ ನ್ಯಾಯ. ಹಲೋ, ರಾಜಕಾರಣಿಗಳ ಹಸ್ತಕ್ಷೇಪ ಜಾಸ್ತಿ, ಅದೇ ಹೈಲೈಟ್. ಅಯ್ಯೋ ಮೇಡಮ್, ಆತರ ಇಲ್ಲ ಅಂತೀವಿಲ್ಲ ನನ್ನ ಮಟ್ಟಿಗೆ. ಅಲ್ಲ, ಜನರು ಹೇಳ್ತಾ ಇರೋದಲ್ವಾ, ನಾವಲ್ಲ. ರಾಜಕಾರಣ ಹಸ್ತಕ್ಷೇಪಕ್ಕೆ ಅಸಹಾಯಕರು ಮುಂಚೆ ಬರ್ತಾರೆ, ಈಗ ಹೊಡೆದವರೇ ಮುಂಚೆ ಬರ್ತಾರೆ, ಪ್ರಭಾವಿಗಳು ಬರ್ತಾರೆ. ಹಲೋ, ನಮಸ್ಕಾರ. ನಾನು SP ಮಾತಾಡ್ತಾ ಇದ್ದೀನಿ, ವಿಷ್ಣುವರ್ಧನ. ನಮಸ್ತೆ. ಹೇಳಿ ಹೇಳಿ. ಓಕೆ ಹಾಗಾಗಿ ತುಂಬಾ ಬಂದ ಜನರಿಗೆ ನಾನು ಪುನಃ ಓಕೆ. ಇಲ್ಲಿ ಇವಾಗ ರಿಕ್ರೂಟ್ಮೆಂಟ್ ಪ್ರೋಸೆಸ್ ಚಾಲ್ತಿಯಲ್ಲಿದೆ. ಇನ್ನು ಕೆಲವು ತಿಂಗಳಲ್ಲಿ ಆಲ್ಮೋಸ್ಟ್ ಎಲ್ಲಾ ಸ್ಟೇಷನ್ಸ್ ಅದಕ್ಕೆ ಸ್ಯಾಂಕ್ಷನ್ ಸ್ಟ್ರೆಂತ್ ಅನುಗುಣವಾಗಿ ಮೆನ್ ಅಂಡ್ ಆಫೀಸರ್ಸ್ ಸಿಗ್ತಾರೆ ನಿಮ್ಗೆ. ಇವಾಗಲೂ ಕೂಡ ಸರ್ಗೂರ್ನಲ್ಲಿ ಏನು ತಾವು ಹೇಳ್ದಂಗೆ ತೀರಾ ಕಮ್ಮಿ ಇಲ್ಲ, ಇಟ್ ಗುಡ್ ಸ್ಟ್ರೆಂತ್ ಇದೆ ನಿಮಗೆ. ಬಟ್ ನಿಮ್ಗೆ ಏನೋ ಸಮಸ್ಯೆ ಇತ್ತು ಅಂದ್ರೆ ನೀವು 112 ಕಾಲ್ ಮಾಡ್ಬೋದು ತಾವು. ಹಲೋ, ಅದು 112 ಕಾಲ್ ಮಾಡಿ ಅಂತ ಹೇಳಿದ್ರಲ್ಲ, ಅದೇನದು? ಇಟ್ಸ್ ಅ ಟೋಲ್ ಫ್ರೀ ನಂಬರ್ ಮೇಡಮ್. ಎನಿ ಕೈಂಡ್ ಆಫ್ ಎಮರ್ಜೆನ್ಸಿ, ಎನಿ ಕಂಟಿಂಜೆನ್ಸಿ, ವೆದರ್ ಫೈರ್, ಆಕ್ಸಿಡೆಂಟ್, ಲಾ ಅಂಡ್ ಆರ್ಡರ್, ಎನಿಥಿಂಗ್. ಅದು ಬಾಕ್ಸ್ ಆಗ್ತದೆ. ಹಲೋ ಹಲೋ, ನಮಸ್ಕಾರ. ವಿಷ್ಣುವರ್ಧನ ಮಾತಾಡ್ತೀನಿ, SP ಮೈಸೂರು ಜಿಲ್ಲೆ. ನಮಸ್ಕಾರ ಸರ್, ಪ್ರದೀಪ್ ಅಂತ ಮಾತಾಡ್ತೀನಿ. ಹೇಳಿ ಪ್ರದೀಪ್. ಮೈಸೂರು ಜಿಲ್ಲೆಯಲ್ಲಿ ಒಳ್ಳೆ ಇದ್ದಾಗ ಇವಾಗಲೂ ಕೂಡ ಇಷ್ಟು ಧಾರಾಳ ಹೆಸರಿನಲ್ಲಿದ್ದೀರಿ ನೀವು. ಓಕೆ ಆದ್ರೂ ಕೂಡ ಈ ಕ್ಷೇತ್ರದಲ್ಲಿ ದಲಿತ ಸಾಹಿತ್ಯ ಹೇಳ್ಕೊಂಡು ಒಬ್ಬ ತನಿಖಾರ ನಮ್ಮ ರೈತರ ಹುಡುಗ ಪ್ರದೀಪ್ ನಮ್ಗೆ ಕೊಲೆ ಯತ್ನ ಮಾಡಿ ಅವನ ಅಪರಾಧಿನ ಬಂಧಿಸಿಕೊಂಡು ಗುರುಮಂತ್ರ ಮತ್ತೆ ತಾಲೂಕು ಆಡಳಿತ ಮುಂದೆ ಪ್ರತಿಭಟನೆ ಮಾಡಿದ್ರು. ಯಾವುದೇ ಕಾರಣಕ್ಕೂ ಮತ್ತೆ ಹೇಳ್ಕೊಂಡು
ಹ್ಮ್ ಅವನು ಕೂಡ ಅದೇ ರೀತಿ ರಕ್ಷಿತನನ್ನು ಮತ್ತೆ ಸಂಕುಮಾರನನ್ನು ಹ್ಮ್ ಆ ಹುಡುಗರ ಮೇಲೆ ಹಲ್ಲೆ ಮಾಡಿ ಹ್ಮ್ ತಾಲೂಕಿನಲ್ಲಿ ಕೋಮುಗಳಿಗೆ ಸೃಷ್ಟಿ ಮಾಡ್ತಾವ್ರ. ಹ್ಮ್ ಹ್ಮ್ ಮತ್ತೆ ಈಗ ಪೂರ್ವಕವಾಗಿ ಹ್ಮ್ ಎಚ್.ಡಿ. ಕೋಟೆಯಲ್ಲಿ ಹ್ಮ್ ಇರ್ತಕ್ಕಂಥ ಎಕ್ಸಿಕ್ಯೂಟಿವ್ ಮಾಡ್ತಾರ ನಾಗೇಶ ಸ್ವಾಮಿ ಅಂತ, ಮತ್ತೆ ಇನ್ನೊಬ್ರು ಯೋಗೇಶ್ ಅಂತ. ಯೋಗೇಶ್ ಅವರು ಹ್ಮ್ ಕೋಟೆಯಿಂದ ಅಂತಸೌಧೆಗೆ ವರ್ಗಾವಣೆಯಾಗಿ ಮತ್ತೆ ಒಂದು ವಾರಕ್ಕೆ ಎಚ್.ಡಿ. ಕೋಟೆಗೆ ಬಂದವರು. ಓಕೆ ಅವರಿಬ್ಬರು ಕೂಡ ಹ್ಮ್ ಇವರು ತಗೋದವರು. ಓಕೆ ಯೋಗೇಶು ಮತ್ತೆ ದೊಡ್ಡ ತಾಲೂಕಿನಲ್ಲಿ ಓಕೆ ಬಹಳ ಅನಾನುಕೂಲ ಆಗ್ತಿದೆ. ತಮ್ಮ ಗಮನಕ್ಕೆ ಬಂದಿರ್ತಾರೆ, ಅದು ಎಲ್ಲ ನಾಗರಿಕರು ಕೂಡ ಬಂದಿದೆ. ತಗೋಬೇಕು ಕೂಡಲೇ ಇವರಿಬ್ಬರು ಎಸ್ ಆಯ್ತು ನಾವು ಹೋಗಿ ಆಫೀಸ್ ಹೋಗಿ ಪರಿಶೀಲನೆ ಮಾಡ್ತೀವಿ. ಇವ್ರ ವಿರುದ್ಧ ಏನಾದ್ರು ಕಂಪ್ಲೇಂಟ್ ಕೊಟ್ಟಿದ್ದೀರಾ ಇವ್ರ ವಿರುದ್ಧ ನಮ್ಮ ಆಫೀಸ್ಗೆ? ಯಾರು ವಿರುದ್ಧ ಸರ್? ನಮ್ಮ ಸಿಬ್ಬಂದಿಗಳ ವಿರುದ್ಧ ಸಿಬ್ಬಂದಿ ವಿರುದ್ಧ ನಾವು 40 ಸರಿ ಇಲ್ಲಿ ಇದು ಹೇಳಿದ್ವಿ. ಅಲ್ಲಿ ಹೇಳಿದ್ದೀರಾ? ಆಯ್ತು ಬಿಡಿ, ನಾನು ಮತ್ತೆ ಬಂದು ಮೆಲ್ಲಿಕರ ಹತ್ರ ಹೇಳಿದ್ದಾರೆ ಮೊನ್ನೆ. ಆಯ್ತು. ಓಕೆ ಆದ್ರೆ ಒಂದು ವಾರಕ್ಕೆ ಅಂತರಿಂದ ಟ್ರಾನ್ಸ್ಫರ್ ಆಗಿ ಒಂದು ವಾರಕ್ಕೆ ಮುಗಿಸ್ತಾರಲ್ಲ ಇವ್ರು ಇರ್ತಾರಲ್ಲ, ಇವ್ರು ಈ ಅದು ಕೊಲೆ ಮಾಡಿರ್ತಕ್ಕಂಥ ಅಪರಾಧಿಗೆ ಹ್ಮ್ ಸಪೋರ್ಟ್ ಮಾಡುವಂತ ವ್ಯಕ್ತಿಗಳು. ನಿಮ್ಮ ಇಲಾಖೆಗೆ ಅಷ್ಟು ದಕ್ಷ ಇಲಾಖೆ ಕರ್ನಾಟಕದಲ್ಲಿ ಪೊಲೀಸ್ ಹೆಸರು ನಮ್ಮ ಕರ್ನಾಟಕಕ್ಕೆ ಹೆಸರಿದೆ. ಹ್ಮ್ ಅದರಲ್ಲೂ ಕೂಡ ವಿಷ್ಣುವರ್ಧನ್ ಸರ್ ಅಂದ್ರೆ ಒಂದು ಏನು ಕ್ರಿಯೇಟ್ ಆಗಿದೆ ಅಲ್ಲಿ ಅಂಧಕಾರದಲ್ಲಿ ಹ್ಮ್ ಸಿಟಿಲಿ ನೀವು ಕೂಡ ಅವನ್ನ ಗುರುತಿಸಲಿಲ್ಲ ಅನ್ನೋದು ನಮ್ಮ ಸಾರ್ವಜನಿಕರು ಒಂದು ಹ್ಮ್ ಹ್ಮ್ ಇಲ್ಲ ನಾವು ದೇಶದ ಸಂರಕ್ಷಣೆ ಕುಮಾರ ಹ್ಮ್ ಇನ್ನೊಬ್ರು ವಿಜಯವಾಣಿ ಪತ್ರಿಕೆ ವರದಿಗಾರ ನಾನು ದರ್ಶಿತ ಅಂತ ನಾವು ಸಾರ್ವಜನಿಕರಿಗೆ ಇಲ್ಲಿ ಅಲ್ಲಿ ಪೊಲೀಸ್ ಇಲಾಖೆಗೆ ಕಂಪ್ಲೇಂಟ್ ಕೊಡೋ ಮಗ ಜನರನ್ನೇ ವರ್ಗಿಸ್ಕೊಂಡು ಪೊಲೀಸ್ ಇಲಾಖೆಗೂ ತಾನೇ ಮಾಡಿ ಅವ್ರಿಗೂ ಅಷ್ಟೇ ಕೊಟ್ಟಿದ್ದಾರೆ. ಈ ತರ ಮಾಡ್ತಿದ್ದಾರೆ. ನೋಡಿ ದಯವಿಟ್ಟು ಇವ್ರನ್ನ ಈಗ ನೋಡಿ ಅಲ್ಲಿಂದ ಬಂದಿದ್ದಾರೆ 6 ವರ್ಷ ಆಗಿದೆ ಕೋಟೆ ಬಂದಿವ್ರು. ಓಕೆ ಓಕೆ ಅಟೆಂಡ್ ಮಾಡ್ತೀನಿ ಬಿಡಿ, ನಾನು ಗಮನಕ್ಕೆ ತಂದಿಲ್ಲ, ಅಟೆಂಡ್ ಮಾಡ್ತೀನಿ ಖಂಡಿತ. ದಯವಿಟ್ಟು Sure, sure. ಈಗ ಆಲ್ರೆಡಿ ಬೇಲ್ ಆಗಿದೆ ನೋಡಿ ಸರ್. ನಿಜವಾಗ್ಲೂ ನಮ್ಮ ಜಿಲ್ಲೆಯ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳು ವಿಷ್ಣುವರ್ಧನ್ ಸರ್ ಅಂದ್ರೆ ಬೇಲ್ ಆಗಿದೆ. ಆ ಬೇಲ್ ಹೃತ್ಪಡಿಸೋದಕ್ಕೂ ನೀವು ಶಿಫಾರಸ್ ಮಾಡಬೇಕು ಸರ್. ಆಯ್ತು ಶೂರ್ ಆಯ್ತು ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ನಮಸ್ತೆ. ಸೊ ಜನ ನಿಮ್ಮನ್ನ ತುಂಬಾ ಹೋಪ್ ಇಂದ ನೋಡ್ತಾ ಇದಾರೆ ಏನು? ಅದು ನನಗೆ ಇನ್ನೂ ಭಯ ಆಗ್ತಾ ಇದೆ. ಇವಾಗ ನನ್ನ ಮೇಲೆ ಜಾಸ್ತಿ ಹೋಪ್ ಇಟ್ಕೊಂಡವ್ರ ಅದು ಭಯ ಆಗ್ತಾ ಇದೆ ನನಗೀಗ. ಅವ್ರಿಗೊಂದು ಭರವಸೆ ಕೊಡ್ಬೇಕಷ್ಟೇನೆ, ಇಲ್ಲ ಧೈರ್ಯವಾಗಿರಿ, Correct. ಸುರಕ್ಷಿತವಾಗಿದ್ದೀರಿ ನೀವು ಅನ್ನೋದಷ್ಟೇ ಬೇಕಾಗಿರೋದು. ಅದಕ್ಕೋಸ್ಕರನೇ ನಾವು ಇದನ್ನ organize ಮೇಡಮ್ ನಮ್ಮ ಆಫೀಸರ್ಸ್ಗೆ ನಾನು ಯಾವಾಗಲೂ ಹೇಳೋದು ಇವನು ಕ್ರೈಮ್ ಮೀಟಿಂಗಲ್ಲಿ ಸ್ಟೇಷನ್ಗೆ ಆಫೀಸ್ಗೆ ಬಂದು ಯೋಗಕ್ಷೇಮ ವಿಚಾರಿಸೋದು 1 or 2%. ಮ್ಯಾಕ್ಸಿಮಮ್ ಪೀಪಲ್ ಕಮ್ ವಿತ್ ಸಮ್ ಇಶ್ಯೂ, ಸಮ್ ಪ್ರಾಬ್ಲಮ್. obviously. ಕೂರ್ಸು ಒಂದು 10 ನಿಮಿಷ ಮಾತಾಡಿದ್ರೆ 90% ಇಸ್ ಸಾಲ್ವ್ಡ್. Solve ಆಗುತ್ತೆ. ಅವ್ರ ಕಡೆಯಿಂದ ಪೆಟಿಷನ್ ತಗೊಂಡ್ರೆ 99% ಸಾಲ್ವ್. ಇನ್ನು 1% ಎಫರ್ಟ್ ಆಗಿ ಕೆಲಸ ಮಾಡ್ಬೇಕಂತ. ಹೌದು. ಸಮ್ ಟೈಮ್ ಇನ್ ಟ್ರಾನ್ಸಿಷನ್ ಫೇಸ್ ಇಟ್ ಟೇಕ್ ಸಮ್ ಟೈಮ್. ಆಮೇಲೆ ನಮ್ಮ ಒಂದು ಇದೇನಂದ್ರೆ ಮೈಸೂರು ಬೇರೆ ಸಿಟಿಗಳ ತರ ಆಗ್ಬಾರ್ದು ಅನ್ನೋದಷ್ಟೇ ನಮ್ಮ ನಿರೀಕ್ಷೆ. ಹೌದು ಮೇಡಮ್, ಹೌದು. ಅದನ್ನ ಹಂಗೆ ಉಳಿಸ್ಕೋಬೇಕು ಮೈಸೂರ್ನ. ಈಗ ಈ ದರೋಡೆ ಈಗ ಹಾಡಾಗ್ಲಲ್ಲೇ ಆಗ್ತಾ ಇರೋದು ನೋಡಿದ್ರೆ ಗಾಬರಿನೇ ಆಗ್ತಾ ಇದೆ. ಈಗ ಹೊಸದಾಗಿ ಇವತ್ತು ನಮ್ಮ ಪೇಪರಲ್ಲಿ ಮಾಡಿದೀವಿ ನೋಡಿ ಸರ್, ಬ್ಯಾಂಗ್ಳೂರ್ ರೋಡಲ್ಲಿ ಮಧ್ಯದಲ್ಲಿ ಕಡ್ಡಿ ಹಾಕ್ಬಿಟ್ಟು ಗಾಡಿ ಕಪ್ಪಲ್ ಆಗೋಂಗ್ ಮಾಡಿ ಲೂಟಿ ಮಾಡೋದಕ್ಕೆಲ್ಲ ಪ್ಲಾನ್ ಮಾಡ್ತಿದ್ದಾರೆ. ಸೊ ಇದಕ್ಕೆ ಏನಾದ್ರು ಕ್ರಮ ತಗೋಬೇಕು ಅಂತ ಹೇಳಿ ಇದನ್ನ ಗಮನಕ್ಕೆ ತಗೊಂಡ್ಬಂದು ಕನ್ಸರ್ನ್ಡ್ ಏನಂತಾರೆ ಅಥಾರಿಟಿ, ಹೈವೇ ಅಥಾರಿಟಿ, ಮೋರ್ ದನ್ ದಟ್ ನಮ್ಮ ಪೆಟ್ರೋಲಿಂಗ್ ವೆಹಿಕಲ್ ಇರುತ್ತೆ, ಅವ್ರಿಗೆ ಸ್ವಲ್ಪ ಸೆನ್ಸಿಟೈಸ್ ಮಾಡಬೇಕು. ಎಕ್ಸಾಕ್ಟ್ಲಿ ಆ ತರ ಏನಾದ್ರು ಮಾಡಿ ಈ ತರ ಆಗದಂಗೆ. ಬೇರೆ ದೇ ಆರ್ ಫೈಂಡಿಂಗ್ ಅದರ್ ಅವೆನ್ಯೂಸ್ ಇವಾಗ. ಬೇರೆ ಮೋಡ್ಸ್ ಅಲ್ಲಿ ಕೆಳಗೆ ತೂರಿದ್ರೆ ಅವ್ರು ರಂಗೋಲೆ ಕೆಳಗೆ ತೂರೋ ಹಂಗೆ ಅದೇ ಹೌದು ಆಗ್ತಾ ಇರೋದು. ಹೌದು ಒಂದನ್ನ ಕರ್ಬ್ ಮಾಡ್ತಿದ್ದಂಗೆ ಇನ್ನೊಂದೇನೋ ಶುರು ಆಗ್ಬಿಡುತ್ತೆ. ಕರೆಕ್ಟ್. ಸರ್ ಇವಾಗ ರಾತ್ರಿ ನಂತರ ಏನೇನು ಕ್ರಮ ಕೈಗೊಂಡಿಲ್ಲ ಸರ್ ಸಿಟಿ ಡಿಸ್ಟಿಕ್ ಯಾವುದು? ಗುಜ್ಜಗೌಡನಪುರ. ಹಲೋ, ನಮಸ್ಕಾರ. SP ಮಾತಾಡ್ತಾ ಇದ್ದೀನಿ, ವಿಷ್ಣುವರ್ಧನ. ಹಾಂ ಹೇಳಿ. ಸರ್ ಒಂದು ಸಮಸ್ಯೆ ಆಗಿದೆ ಸರ್, ಅದು ಈಗ ಅಕ್ಟೋಬರ್ ತಿಂಗಳಲ್ಲಿ ಹಾಂ ಹೇಳಿ. ನಾವು ಯಾರು ಗಮನಕ್ಕೆ ತರಲಿಲ್ಲ, ಡೈರೆಕ್ಟ್ ನಮಗೆ ತರ್ತಾ ಇದ್ದೀವಿ ಸರ್. ಹೇಳಿ. ಆಶ್ರಮ ಶಾಲೆ ಇದೆ ಸರ್ ಹೊಸೂರು ತಾಲೂಕಿನಲ್ಲಿ. ಕಾಲದಲ್ಲಿ ಗಿರಿಜನರ ಮಕ್ಕಳು ಆಶ್ರಮ ಶಾಲೆ ಇದೆ. ಓಕೆ.
ಅಲ್ಲಿ ಒಂದು ಪೋಸ್ಟ್ ಇದೆ ಸರ್ ಅದು. Okay. ಅವರು ಅದಾದ ಮಾಡಿದ್ದಾರೆ. ಓಕೆ ಮಕ್ಕಳಿಗೆಲ್ಲ ಎದುರಿಸಿ ಮುಂಚೆ ಹಾಕ್ತಿದ್ದಾರೆ. ಓಕೆ ಈಗ ನಮ್ಮ ಪೇರೆಂಟ್ಸ್ ಮುಂದೆ ಬರ್ತಾ ಇಲ್ಲ ಕೊಡೋದಕ್ಕೆ, ಓಕೆ ಕಂಪ್ಲೇಂಟ್ ಕೊಡೋದಕ್ಕೆ. ಓಕೆ ನಮಗೆ ಆ ಮಕ್ಕಳು ಹೇಗೆ ಅವರು ಫ್ರೆಂಡ್ಸ್ ಜೊತೆ ಮಾತಾಡಿರೋದು ಮತ್ತೆ ಅವರ ಅಡುಗೆ ಜೊತೆ ಹೇಳ್ಕೊಂಡಿರೋಂಥ ವಿಡಿಯೋ ಇದೆ ನಮ್ಮ ಹತ್ರ. ಈಗ ನಾವು ನಾವು ಕಂಪ್ಲೇಂಟ್ ಕೊಡ್ಬೋದಾ? ಕೊಡಿ. ಇಲ್ಲ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇದೆ, ಅವ್ರಿಗಾನ ತಿಳಿಸ್ಬೋದು ಅಥವಾ ನಮ್ಮ ಸ್ಥಳೀಯ ನಮ್ಮ ಇನ್ಸ್ಪೆಕ್ಟರ್ಗಾನ ತಿಳಿಸ್ಬೋದು ತಾವು. ಹೌದಾ ಸರ್? ಈಗ ಹೌದು. ನನಗೆ ಅದಕ್ಕೆ ಈಗ ಮುಂದೆ ಎಕ್ಸ್ಕ್ಯೂಸ್ ಆಗಿ ಅಲ್ಲಿ ಇವತ್ತೇ ಹೋಗ್ಬಿಟ್ಟು ಯು ಕ್ಯಾನ್ ಗಿವ್ ಅ ಕಂಪ್ಲೇಂಟ್, ಹಿಂಗಾಗಿದೆ ಅಂತ ಕೊಡಿ. ನಾವೇ ಡೈರೆಕ್ಟ್ ಆಗಿ ಥರ್ಡ್ ಪಾರ್ಟಿ ನಾವೇ ಕೊಡ್ಬೋದಲ್ವ ಸರ್? ನಾವಿಲ್ಲಿ ಎನ್ಕ್ವೈರಿ ಅಲ್ಲ, ನಿಮ್ಮ ಏನು ಘಟನೆ ನಡೆದಿದೆ ಅಂತ ನಮ್ಮ ಮಾಹಿತಿ ಕೊಟ್ಟರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ನಾವೆಲ್ಲ ಮಾತಾಡಿಕೊಂಡು ವಿಲ್ ಸಿ ವಾಟ್ ಕ್ಯಾನ್ ಬಿ ಎನ್ಕ್ವೈರಿ ಮಾಡಿಸ್ತೀವಿ ಅದರಲ್ಲಿ. ಆಕ್ಚುಲಿ ಅದು 6th 7th ಸ್ಟೂಡೆಂಟ್ಸ್ ಅಂತ ಕೊಡಿ ಕೊಡಿ, ವಾಟ್ ಎವರ್ ಇಸ್ ಹ್ಯಾಪನ್ಡ್ ಕೊಡಿ, ನಮಗೆ ಕಂಪ್ಲೇಂಟ್ ಕೊಡಿ. ಹಾಂ ಸರ್, ನಾವು ಬಂದು ಮಾತಾಡ್ತೀವಿ ಸರ್. ಎಸ್ ಎಸ್, ಆಯ್ತು ಆಯ್ತು ಆಯ್ತು, ಥ್ಯಾಂಕ್ ಯು ಥ್ಯಾಂಕ್ ಯು. ಪೋಕ್ಸೋದಲ್ಲಿ ಕೊಡಲೇಬೇಕು. ಹಲೋ ಹಲೋ ಹಲೋ, ಎಸ್ ಪಿ ಮಾತಾಡ್ತಾ ಇದ್ದೀನಿ, ಹೇಳಿ. ಸರ್, ನಮಸ್ಕಾರ ಸರ್. ನಮಸ್ಕಾರ, ಹೇಳಿ. ಸರ್, ಎಚ್.ಡಿ.ಕೋಟೆ ತಾಲೂಕಿಂದ ಕ್ರಾಂತಿ ಕುಮಾರ್ ಅಂತ ಮಾತಾಡ್ತೀನಿ, ಕರ್ನಾಟಕ ರಸ್ತೆ ವಿದ್ಯುತ್. ಓಕೆ ಸರ್, ಈಗ ಮೊನ್ನೆನೂ ಕೂಡ ದರೋಡೆ ಯತ್ನ ಆಗಿದೆ. ಹೌದು. ಮತ್ತೆ ಕೆಲವು ಸ್ಟೇಷನ್ ಕಡೆನೇ ಕೊಲೆ ಆಗಿದೆ ಸರ್. ಸ್ಟೇಷನ್ ಹಾಗಾಗಿ ಸ್ವಲ್ಪ ಹೆಚ್ಚಿನ ಗಸ್ತು ತಿರುಗಲಿಕ್ಕೆ ಮತ್ತೆ ಪೊಲೀಸ್ ವ್ಯವಸ್ಥೆ ಬಿಗಿ ಕೊಡ್ಲಿಕ್ಕೆ ನಮ್ಮ ಆದೇಶ ಎಚ್.ಡಿ.ಕೋಟೆ. ಇಲ್ಲ ಇವಾಗ ಈಗಾಗಲೇ ನಾವೇನು ಹೇಳ್ತೀವಿ, ಸ್ಟೇಷನ್ ಮುಂದೆ ಅಲ್ಲ, ಸ್ಟೇಷನಿಂದ ಒಂದು 5 ಕಿಲೋಮೀಟರ್ ದೂರದಲ್ಲಿ ಆಗಿರೋದು ಅದು. ಹೌದೌದು ಹೌದೌದು, ಅಲ್ಲೋಗಿ ನಾನು ಸ್ಪಾಟಿಗೂ ಬಂದಿದ್ದೆ, ಅದನ್ನು ಪತ್ತೆ ಮಾಡ್ತೀರಿ. ಎರಡನೇದಾಗಿ ಇದೇನು ತಾವು ದರೋಡೆ ಬಗ್ಗೆ ಎಲ್ಲ ಮೆನ್ಷನ್ ಮಾಡಿದ್ದೀರಿ, ಅದು ಸ್ಥಳಪರಿಶೀಲನೆ ಮಾಡಿ ಆದಷ್ಟು ಬೇಗನೆ ಸಿಕ್ಕ ಅಧಿಕ ಅಪರಾಧಿಗಳಿಗೂ ಕೂಡ ತಲೆ ಮಾಡಿದ್ರಿ ಸರ್. ಹೌದು, ಒಬ್ರು ಪತ್ತೆ ಆಗಿದ್ದಾರೆ, ಅರೆಸ್ಟ್ ಮಾಡಿದ್ದೀರಿ ಅವ್ರನ್ನ. ಇನ್ನು ಉಳಿದವ್ರು ಬಾಕಿ ಇದೆ. ಕೋಟೆಯಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಒಬ್ಬರು ಇದ್ದಾರೆ, ಇನ್ಸ್ಪೆಕ್ಟರ್ ಪ್ರಸಾದರ್ ಅಂತ ಇದ್ರು. ಒಳ್ಳೆ ಕೆಲಸ ಮಾಡ್ತಿದ್ರು, ಅವರು ಇದ್ರು ಒಟ್ಟುಗೂಡಿ. ಅವರು ದಿಢೀರ್ ಅಂತ ವರ್ಗಾವಣೆ ಆದ್ರು, ಅವ್ರ ಸ್ಥಾನನ ತುಂಬೋರು ಯಾರು ಇಲ್ಲ. ಇದು ವಿಚಾರವಾದ ದೊಡ್ಡ ಎಚ್.ಡಿ.ಕೋಟೆ ತಾಲೂಕು ವಿಲೇಜ್ ಇರ್ತಕ್ಕಂಥ ಪ್ರಕಾಶ್ ಪಿ ಎಸ್ ಇದು ಟ್ರಾನ್ಸ್ಫರ್ ಆಗಿದೆ ಅವ್ರಿಗೆ. ಹೌದು ಸರ್. ಹೌದೌದು. ಅವ್ರು ಟ್ರಾನ್ಸ್ಫರ್ ಆಗ್ಬಿಟ್ಟು ಒಳ್ಳೆ ಕೆಲಸ ಮಾಡ್ತಿದ್ರು ತಾಲೂಕಲ್ಲಿ. ಓಕೆ ಈಗ ಅವರು ಹೊಸ ಟ್ರಾನ್ಸ್ಫರ್ ಆಗ್ಬಿಟ್ರು. ಇದು ವಿಚಾರವಾದ ದೊಡ್ಡ ತಾಲೂಕು ಸರ್, ಇದು ದೊಡ್ಡ ಊರುಗಳು, ವಿಲೇಜ್ಗಳು ತುಂಬಾ ದೂರ ಗಡಿ ಪ್ರದೇಶವರೆಗೂ ಹೋಗ್ಬೇಕು. ಓಕೆ ಓಕೆ ದಯವಿಟ್ಟು ತಾವು ತಾಲೂಕಿಗೆ ಒಳ್ಳೆ ಸರ್ವಿಸ್ ಸೆಂಟರ್ನ ಹಾಕಿ ನಿಮಗೆ ಕೆಲಸ ಮಾಡಲಿಕ್ಕೆ ಬಹಳ ಗಟ್ಟಾಗಿ ಸಿಟ್ಟಾಗಿ ನಿಮ್ಮ ಮಾರ್ಗದರ್ಶನದಲ್ಲಿ ವಿಚಾರವಂತ ಮಾರ್ಗದರ್ಶನದಲ್ಲಿ ಎಸ್ ಎಸ್, ಸ್ವಲ್ಪ ನೀವು ಬದಲಾವಣೆ ತರಬೇಕು ಎಚ್.ಡಿ.ಕೋಟೆಯಲ್ಲಿ. ಶೂರ್ ಖಂಡಿತ. ಅಲ್ಲ, ಒಂದು PSI ಎಕ್ಸ್ಟ್ರಾ ನಾನು ಮಾತಾಡಿಕೊಂಡು ನಮ್ಮ DIG ಸಾಹೇಬರ ಗಮನಕ್ಕೆ ತಂದು ಒಂದು ಎಕ್ಸ್ಟ್ರಾ PSI ಕೊಡೋದಕ್ಕೆ ನಾನು ಕ್ರಮ ತಗೊತೀನಿ ನಾನು. ಖಂಡಿತವಾಗಿ ತಗೊಳ್ಳೇಬೇಕು ಸರ್. ವಿಷ್ಣುವರ್ಧನ್ ಸರ್ ಅಂದ್ರೆ ಒಂದು ಇದ್ರು ಆಯ್ತು ಶೂರ್ ಪವರ್ ಮಾಡ್ತೀನಿ ಕಾರ್ತಿಕ್ ಕುಮಾರ್, ಖಂಡಿತ ನೀವು ಕೋಟೆ ತಾಲೂಕಿನಲ್ಲಿ ನೀವು ಪವರ್ ಕ್ರಿಯೇಟ್ ಮಾಡಲೇಬೇಕು ಸರ್. ಮಾಡ್ತೀನಿ ಖಂಡಿತ ಮಾಡ್ತೀನಿ ನಾನು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹಲೋ ಹಲೋ, ನಮಸ್ಕಾರ, ಹೇಳಿ. ಸರ್, ನಾನು ಮೈಸೂರು ಡಿಸ್ಟ್ರಿಕ್ಟ್ ಶ್ರೀ ನರಸೀಪುರ ತಾಲೂಕು ಕೊಲ್ಲೂರು ಹೋಗಿ ಮಲೆಯೂರು ಗ್ರಾಮ ಸರ್. ಓಕೆ, ತಮ್ಮ ಹೆಸರು? ಶಿವಕುಮಾರ್ ಅಂತ. ಶಿವಕುಮಾರ್. ಓಕೆ ಹೇಳಿ ಶಿವಕುಮಾರ್, ಕೇಳಿಸ್ಕೊತೀನಿ. ಸಮಸ್ಯೆ ಏನು ಅಂತಂದ್ರೆ ಇಲ್ಲಿ ಮಲೆಯೂರಲ್ಲಿ ಸರ್ ಈ ಅಕ್ರಮ ವಸ್ತು ಮಾರಾಟ ಸರ್. ಮಲಿಯೂರಿನಲ್ಲಿ ಅಕ್ರಮ ಬಟ್ಟೆ ಮಾರಾಟ ಜಾಸ್ತಿ ಓ. ಆಗಿದೆ ಇಲ್ಲಿ ಮಲೆಯೂರು ನಮ್ಮಲ್ಲಿ. ಓಕೆ ಸೊ ಇದು ಇನ್ಪುಟ್ಟಾಗಿ ಸ್ವಲ್ಪ ಯಾಕೆ ನಾವು ಕಂಪ್ಲೇಂಟ್ ಕೊಡೋಣ ಅಂತಂದ್ರೆ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಕಿಟ್ಗಳು ಜಗಳಗಳಾಗಿದ್ದಾವೆ ಸರ್. ಓಕೆ ಯಾಕಂದ್ರೆ ಎಲ್ಲ ತಿಳಿದ್ರೆ ಸುಮಾರು ಒಂದು 3 ದಲಿತರಿರುವಂಥದ್ದು ಸರ್ ಇದು ಗ್ರಾಮ. ಓಕೆ ಸೊ ಇಲ್ಲಿ ಅಕ್ರಮ ಮದ್ಯ ಮಾರಾಟ ಕೂಡ ಜಾಸ್ತಿ ನಡೀತಾ ಇದೆ. ಇದರಿಂದ ಸರ್ ಇಲ್ಲಿ ಓಕೆ. ಮಲಿಯೂರಿನಲ್ಲಿ ಯಾವ್ದನ್ನ ಸ್ಪೆಸಿಫಿಕ್ ಜಾಗ ಇದೆಯಾ, ಇಂಥ ಜಾಗದಲ್ಲಿ ಅಥವಾ ಇಂಥ ಅಂಗಡಿಗಳಲ್ಲಿ? ಓಕೆ ನಾನು ಎಕ್ಸೈಸ್ DC ಒಟ್ಟಿಗೆ ನಾನು ಮಾತಾಡಿಕೊಂಡು ಒಂದು ಜಾಯಿಂಟ್ ರೇಡ್ ಮಾಡಿಸ್ತೀನಿ ಬಿಡಿ ಅದು ನನಗೆ. ಶೂರ್ ಖಂಡಿತ ಮಾಡಿಸ್ತೀನಿ. ಥ್ಯಾಂಕ್ ಯು. ಪೋಕ್ಸೋದಲ್ಲಿ ಯಾರಿಗೆ ಮಾಹಿತಿ ಬಂದವರು ಕಡ್ಡಾಯವಾಗಿ ಹೇಳಲೇಬೇಕು. ಮಾಹಿತಿ ಮುಚ್ಚಿಟ್ರೆ ಅವರ ಅವ್ರಿಗೂ
ಅದೊಂದು ಮಾಹಿತಿ ಗೊತ್ತಿತ್ತು. ಹಲೋ 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 ಗುಡ್ ಮಾರ್ನಿಂಗ್, ಹೇಳಿ ತಾವು. ಎಲ್ಲಿಂದ ಸರ್ ತಮ್ಮ ಹೆಸರು? ಸರ್ ತಮ್ಮ ಹೆಸರು? ಗಂಗಾಧರ್. ಓಕೆ, ಎಲ್ಲಿಂದ ಮಾತಾಡ್ತಾ ಇರ್ತವು? ಬೀಚ್ನಲ್ಲಿ. ಆಯ್ತಾಯ್ತು, ಹೇಳಿ ಹೇಳಿ ಹೇಳಿ. ಓಕೆ ಓಕೆ. ಏನಾದ್ರು ಅರ್ಜಿ ಕೊಟ್ಟಿದ್ದೀರಾ ತಾವು ಸ್ಥಳೀಯವಾಗಿ? ಅಲ್ಲ, ಸ್ಥಳೀಯವಾಗಿ ಯಾವ್ದು ಅರ್ಜಿ ಕೊಟ್ಟಿದ್ದೀರಾ? ಯಾವತ್ತು ಕೊಟ್ರಿ? ಓಕೆ ಓಕೆ ಓಕೆ, ನಾನು ಮಾತಾಡ್ತೀನಿ ಮೇಡಮ್. DSP ಮಾತಾಡ್ಕೊಂಡು ಈ ಕಾನೂನು ರೀತಿ ಏನು ಕ್ರಮ ತಗೋಬೇಕು ಡೆಫಿನೆಟ್ಲಿ ಅಟೆಂಡ್ ಮಾಡಿಸ್ತೀನಿ. ಥ್ಯಾಂಕ್ ಯು ಥ್ಯಾಂಕ್ ಯು. ಬಹುಶಃ ಇದು 3ನೇ ಪೆಟ್ರೋಲ್ ಆಫೀಸ್ ಇವಾಗ ವ್ಯವಸಾಯ ಲಾಂಗ್ ಬ್ಯಾಕ್. ಶ್ರೀಕೋಟೆ ರೋಡಲ್ಲಿ ಇದೆ 2ನೇ ವ್ಯವಸಾಯ. ಇಲ್ಲ, ಅದು ಫಸ್ಟ್ SD ಕೋಡ್ ನಂಜನಗೂಡಲ್ಲಾಗಿದೆ. ನಂಜನಗೂಡ ಆಗಿದೆ. ಅಟ್ ದ ಸೇಮ್ ಟೈಮ್ ಅಲ್ಲಿ ಚಾಮರಾಜನಗರ, ಮಡಿಕೇರಿ ಅಲ್ಲ ಅರೆಸ್ಟ್ ಆಗಿದ್ರಲ್ಲ, JCL ಇದ್ರಿ ಇವಾಗ. ಈಗ ನೀವು ಏನಾದ್ರು ಹೊಸದೇನಾದ್ರು ಕ್ರಮ ತಗೊಳ್ತಾ ಇದ್ದೀರಾ? ಇಲ್ಲ, ದಿಸ್ ರೀಸೆಂಟ್ ಇನ್ಸಿಡೆಂಟ್ ಅಲ್ಲಿ ನಾವು ನಾಕ ಹಾಕಿದ್ದಿಂದನೇ ಕಾರ್ಗಳಲ್ಲಿ ಬಿಟ್ಟು ಹೋಗಿರೋದವ್ರು. ಎಸ್ಕೇಪ್ ಆಗಿಲ್ಲ ಅವ್ರಿಗೆ. 2 ನಾಕಾದಲ್ಲಿ ಬಂದ್ರು. 1 ನಾಕ ಅಂಪಾಪುರ ಹತ್ರ ಹಾಕಿದ್ವಿ ನಾವು ಮುಂಚೆನೆ. ಯೂಟರ್ನ್ ತಗೊಂಡು ವಾಪಸ್ ಹೋದ್ರು. ತಿರ್ಗಾ ಓಲ್ಡ್ ಜೈಪುರ ಪೊಲೀಸ್ ಸ್ಟೇಷನ್ ಹಿಂಭಾಗ ಹಾಕಿದ್ವಿ. ಅಲ್ಲೂ ನೋಡಿದ್ರು, ಅಲ್ಲಿ 2 ಕಾರ್ ತಿರ್ಸ್ಕೊಂಡು ಹೊರಟೋಯ್ತು. ಸೊ ದೇ ಗಾಟ್ ವೆರಿ ಫ್ರಸ್ಟ್ರೇಟೆಡ್ ಅನ್ಸ. ಕಾರ್ ಬಿಟ್ಟು ಹೋದ್ರು ಮಧ್ಯದಲ್ಲಿ, 20 ಕಿಲೋಮೀಟರ್ ಅಂತಲ್ಲಿ. ಸೊ ದಿಸ್ ನಾಕ ಇಸ್ ಎಫೆಕ್ಟಿವ್. ಅಲ್ಲ ಸರ್, ವೈಜ್ಞಾನಿಕವಾಗಿ ಮೇನ್ ಜಂಕ್ಷನ್ CCTV ಹಾಕೋದು ಮುಂದೆ ಸರ್ಕಾರಗಳು ಈ ತರದ್ದೇನಾದ್ರು ಮಾಡ್ತಾರೆ? CCTV ಇಸ್ ದೇರ್. ನಮ್ಮಲ್ಲಿ ಪಬ್ಲಿಕ್ ಸೇಫ್ಟಿ ಆಕ್ಟ್ ಅಂತಿದೆ. ಪಬ್ಲಿಕ್ ಸೇಫ್ಟಿ ಆಕ್ಟ್ ಪ್ರಕಾರ ವೆರೆವರ್ ದಿ ಫುಟ್ ಫಾಲ್ಸ್ ಇಸ್ ಮೋರ್ ದೆನ್ 500 ಇಂಡಿವಿಜುವಲ್ಸ್ ಕಡ್ಡಾಯವಾಗಿ CCTV ಹಾಕ್ಬೇಕನ್ನ. ಅದರಲ್ಲಿ ಫೈನ್ ಕೂಡ ಅವಕಾಶ ಇದೆ DSP ಲೆವೆಲ್ ಆಫೀಸರ್ಗಳಿಗೆ. ಸೊ ವೆರೆವರ್ ಐ ಮೀಟ್, ವೆರೆವರ್ ಐ ಕಂಡಕ್ಟ್ ಮೀಟಿಂಗ್ಸ್ಗಳು, ವಿ ರಿಕ್ವೆಸ್ಟ್ ದಿ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ ಟು ಸೆಟ್ ಅಪ್ ಸರ್ಟನ್ CCTVs. ಎಷ್ಟು CCTV ಇದೆ ಸರ್ ಡಿಸ್ಟ್ರಿಕ್ಟ್ ಲೆವೆಲ್? ಇಷ್ಟೊಂದು 3,000 ಇದೆ ಎಲ್ಲ ಸೇರಿ, ಅಂಗಡಿ ಮುಗ್ಗಟ್ಟುಗಳೆಲ್ಲ ಸೇರ್ಕೊಂಡು. ಸೊ ವಾಟ್ ವಿ ಡೂ, ವಿ ಜಿಯೋ ಮ್ಯಾಪ್ ಅದನ್ನ, ಅಂದ್ರೆ ಪ್ರತಿಯೊಂದಕ್ಕೂ ಲ್ಯಾಟ್ ಲಾಂಗ್ ನ ಮಾಡ್ಕೊಂತೀವಿ. ಸೊ ಸಪೋಸ್ ಇಲ್ಲಿ ಆಂದೋಲನ ಸುತ್ತಮುತ್ತ ಎಲ್ಲ ಆಯ್ತು, ವಿ ಹ್ಯಾವ್ ರೆಡಿಮೇಡ್ ಇನ್ಫಾರ್ಮೇಶನ್ ಆಫ್ ಲ್ಯಾಟ್ ಲಾಂಗ್ಸ್, ಎಲ್ಲೆಲ್ಲಿ CC ಕ್ಯಾಮೆರಾಗಳಿದೆ ಅಂತ. ಸೊ ಅಷ್ಟನ್ನು ವಿ ಸ್ಟಾರ್ಟ್ ಸ್ಕ್ಯಾನಿಂಗ್ ಇಟ್. ಬಟ್ ಇದು ಮೆನ್ಷನ್ ಮಾಡಕ್ ಹೋಗ್ಬೇಡಿ, ಅಲರ್ಟ್ ಆಗ್ಬಿಟ್ರಲ್ಲ ಅದು. ಜಸ್ಟ್ ಫಾರ್ ಆರ್ ಕನ್ಸಂಪ್ಷನ್. ಸೊ ವಿ ಆಲ್ ಸ್ಟಾರ್ಟ್ ಸ್ಕ್ಯಾನಿಂಗ್ ದ ಎಂಟೈರ್. ಈಗ ಫಾರ್ ಎಕ್ಸಾಂಪಲ್ ಅಲ್ಲಾಯ್ತು ನಮ್ಮ ಗುಜ್ಜೇಗೌಡನಪುರದಲ್ಲಿ. ವಿ ಹ್ಯಾಡ್ ಲ್ಯಾಟ್ ಲಾಂಗ್, ವಿ ಸ್ಟಾರ್ಟ್ ಸ್ಕ್ಯಾನಿಂಗ್ ಎವ್ರಿವೇರ್. ಹಂಗಾಗಿ ನಾವು ವಿ ಥಾಟ್ ವಿ ಹ್ಯಾಡ್ ಸಮ್ ಗೆಸ್. ಕಾರ್ ಇಲ್ಲಿಂದ ಯೂಟರ್ನ್ ಮಾಡ್ಕೊಂಡು 4 ಆ ಕಡೆ ಹೋಯ್ತು. ಬೈ ಫುಟ್ ಹೋಗ್ಬೇಕು. ಸಿ, ನಥಿಂಗ್ ಕ್ಯಾನ್ ಸಬ್ಸ್ಟಿಟ್ಯೂಟ್ ಫಾರ್ ಓಲ್ಡ್ ಟ್ರೆಡಿಷನಲ್ ಮೆಥಡ್ ಆಫ್ ಫುಟ್ ವರ್ಕ್. ಫುಟ್ ವರ್ಕ್ ಈಸ್ ದಿ ಬೆಸ್ಟ್ ಮೆಥಡ್. ಒಂದೊಂದು ಟೀಮ್ಗೆ 5 ಟೀಮ್ಗೆ ಆ ಕಡೆ ಈ ಕಡೆ ಕಳಿಸ್ರಿ, ನಿಮ್ದು ಬೇರೆ ಏನ್ ಕೆಲಸ ಇಲ್ಲಪ್ಪ. ಬೈ ಫುಟ್, ಬೈ ಬೈಕ್ ಫುಲ್ ಸ್ಕ್ಯಾನ್ ಮಾಡ್ಬೇಕು ಏರಿಯಾನ. ದೇ ಗಾಟ್ 2 cars. ಸೊ CCTV ಆಗುತ್ತೆ. ವಿ ಹ್ಯಾವ್ ITMS ಕ್ಯಾಮ್ರಾ ಆಲ್ಸೋ, ಇಂಟೆಲಿಜೆಂಟ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ, ವಿಚ್ ಟೇಕ್ಸ್ ದಿ ನಂಬರ್ ಪ್ಲೇಟ್ ರೆಕಗ್ನಿಷನ್. ಆಟೋಮ್ಯಾಟಿಕ್ ಆಗಿ ಎನಿ ಟ್ರಾಫಿಕ್ ವೈಲೇಷನ್ ಕನ್ಸರ್ನ್ RTO ಇಂದ ಅವ್ರದ್ದು ವೈಲೇಟರ್ಸ್ ನೇಮ್ ಅಂಡ್ ಅಡ್ರೆಸ್ ಫೆಚ್ ಆಗುತ್ತೆ, ಮೊಬೈಲ್ ನಂಬರ್ಗೆ SMS ಹೋಗುತ್ತೆ. ಸೊ ಇಂಥ ಟೈಮಲ್ಲಿ ಇಫ್ ದೇ ಗಾಟ್ ಎನಿ ಡಿಸ್ಪ್ಯೂಟ್, ದೇ ಕ್ಯಾನ್ ಕಮ್ ಟು ದ ITMS ಸೆಂಟರ್. ನಮ್ಮ ಆಫೀಸಲ್ಲಿ ಗವಿ ಹೆಲ್ಮೆಟ್ ಹಾಕಲ್ಲ ಸರ್. ನೀವು ಸಿಟಿಲಿ ಬಂದಿರ್ಬೇಕು ಮೇಡಮ್, ಮೋಸ್ಟ್ಲಿ ಎಲ್ಲ ಕವರ್ ಅಪ್ ಮಾಡ್ಬಿಟ್ಟಿದ್ದಾರೆ. ಮಗ ಕಾರ್ ಓಡಿಸ್ತಿದ್ದ, ಅವ್ರಿಗೆ ಸೀಟ್ ಬೆಲ್ಟ್ ಹಾಕಿದಾರೆ, ಪಕ್ಕದಲ್ಲಿದ್ದೆ, ನಾನು ಹಾಕಿಲ್ಲ. ಬಟ್ ಮೈಸೂರಲ್ಲಿ ಇನ್ನೂ ಅದು ಅವೇರ್ನೆಸ್ ಬಂದೇ ಇಲ್ಲ. ಯಾವ್ದು ಮೇಡಮ್? ಪಕ್ಕದಲ್ಲಿರೋರು ಸೀಟ್ ಬೆಲ್ಟ್ ಹಾಕ್ಬೇಕು, ಪಕ್ಕದಲ್ಲಿರೋರು ಸೀಟ್ ಬೆಲ್ಟ್ ಹಾಕ್ಬೇಕು ಅನ್ನೋ ಅವೇರ್ನೆಸ್ ಇನ್ನೂ ಬಂದಿಲ್ಲ. ಬಂದಿದೆ. ಇನ್ಫ್ಯಾಕ್ಟ್ ಅದೇ ನನ್ಗೂ ಒಂದ್ಸಲ ಆಯ್ತು ಅದು. ನನ್ನ ಮಗಳು ಕೂತಿದ್ದಾಳೆ, ಸೀಟ್ ಬೆಲ್ಟ್ ಹಾಕಿರ್ಲಿಲ್ಲ. ನಾನು ಸೀಟ್ ಬೆಲ್ಟ್ ಹಾಕ್ದೆ ಗಾಡಿನೇ ಸ್ಟಾರ್ಟ್ ಮಾಡಲ್ವಲ್ಲ ಅಂತ ನನ್ಗೆ ಯಾಕೆ ಫೈನ್ ಬಂತು ಅಂತ ನೋಡ್ತೀವಿ. It is very important because without seat belt ಏರ್ ಬ್ಯಾಗ್ ಓಪನ್ ಆಗಲ್ಲ. ಹಾಕ್ಲೇಬೇಕು. ನೀವು ಸೀಟ್ ಬೆಲ್ಟ್ ಹಾಕಿದ್ರೆ ಇಟ್ ಆಕ್ಟಿವೇಟ್ಸ್ ದಿ ಏರ್ ಬ್ಯಾಗ್ ಪ್ರೊಸೀಜರ್ಸ್. ಸರ್, ಈಗ ಗ್ರಾಮಾಂತರ ಪ್ರದೇಶದಲ್ಲಿ ಬೈಕ್ಗಳನ್ನ ಹಿಡಿಯಬಹುದು, ಅದು ಯಾವ ರೀತಿ ರೂಲ್ಸ್ ಅಪ್ಲೈ?
ಎಲ್ಲ ಕಡೆ ಒಂದು, ಇಡೀ ದೇಶದಲ್ಲಿ ಒಂದೇ ಅಲ್ಲ. ಅಲ್ಲ ಅದನ್ನ ಜನಗಳಲ್ಲಿ ಉಳಿಸ್ತೀವಿ ಸರ್. ಕೆಲವೊಬ್ರು ಹಿಡಿಯಂಗಿಲ್ಲ ನೀವು ಹೋಗ್ಲಿ ಮಾಡ್ತಾರೆ ಅಂತ. ಇಲ್ಲ ಆತರ ಎಲ್ಲೂ ಇಲ್ಲ. ಥ್ರೂಔಟ್ ಇಂಡಿಯಾ ಎನಿಬಡಿ has got visible violation, traffic violation, they can be intercepted, they can be penalized. PC-ಗಳು ಹಿಡಿಯಬಾರ್ದು. PC ಇಡಂಗಿಲ್ಲ, AS and above only. ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ. ಅದೇ ಟ್ರಾಫಿಕ್ ವೈಲೇಷನ್ ಲೆವಿ ಮಾಡ್ಬೇಕಾದ್ರೆ ASI ಅಂಡ್ ಮೇಲ್ಪಟ್ಟ ಅಧಿಕಾರಿಗಳಿಗೆ ಮಾತ್ರ ಅಧಿಕಾರ ಇರ್ತದೆ. ಪೊಲೀಸ್ ಕಾನ್ಸ್ಟೇಬಲ್, ಹೆಡ್ ಕಾನ್ಸ್ಟೇಬಲ್ ಅವ್ರಿಗೆ ಅಧಿಕಾರ ಇಲ್ಲ. ಯಾರು ಮಾಡಲ್ಲ. ಅಸಿಸ್ಟೆನ್ಸ್ಗೆ ಇವಾಗ ಫಾರ್ ಎಕ್ಸಾಂಪಲ್ ಗಾಡಿ ಫೈನ್ ಹಾಕೋ ಟೈಮಲ್ಲಿ ತುಂಬಾ ವೆಹಿಕಲ್ ಜಾಮ್ ಆಗುತ್ತೆ ಅಂತ ಮೇ ಬಿ ಸ್ಟ್ರೀಮ್ ಲೈನ್ಗೋಸ್ಕರ ಹೆಡ್ ಕಾನ್ಸ್ಟೇಬಲ್ ನಿಲ್ಸ್ಕೊಂತಾರೆ. ಬಟ್ ಲಿವಿಂಗ್ ಆಫ್ ಫೈನ್ ಓನ್ಲಿ ASI ಅಂಡ್ ಅಬೌವ್. ಸರ್, ಈಗ ನೀವು ಗ್ರಾಮೀಣ ಪ್ರದೇಶದ ಪೊಲೀಸ್ ಸ್ಟೇಷನ್ಗಳಲ್ಲಿ ಒಂದು ಅಭಿಯಾನ ಮಾಡಿದ್ರಿ. ಏನಪ್ಪಾ ಅಂತಂದ್ರೆ ಅವ್ರ ಕಾರ್ಯವೈಖರಿ ಬಗ್ಗೆ ನೀವು ದೂರು ಕೊಡ್ಬೋದು ಅಂತ ಅಂದ್ಬಿಟ್ಟು ಒಂದು ವಾಟ್ಸಪ್ ನಂಬರ್ ಸಂಖ್ಯೆ ಹಾಕಿ ಅದು ರೆಸ್ಪಾನ್ಸ್ ಹೇಗಿದೆ ಸರ್? ದೂರುಗಳು ಬರ್ತಾ ಇಲ್ಲ, ಕಮ್ಮಿ. ಯೂಶಲಿ ಏನಾಗುತ್ತೆ, ಮೋರ್ ದನ್ ವಾಟ್ಸಪ್ ನಂಗೆ ಫೋನ್ ಬರ್ತದೆ. ನಂಗೆ ಡೈರೆಕ್ಟ್ ನಂಗೆ ಕಾಲ್ ಮಾಡ್ತಾರೆ ಇತ್ತೀಚೆಗೆ, ಸರ್ ಈ ಸ್ಟೇಷನ್ ಹಿಂಗಾಗಿದೆ, ಸರ್ ಈ ಸ್ಟೇಷನ್ ಹಿಂಗಾಗಿದೆ ಅಂತ. ಸೊ ಅವ್ರದ್ದು ವಿ ನೋಟ್ ಇಟ್ ಡೌನ್ ಅಂಡ್ ಇದರ್ ಅಡಿಷನಲ್ SP DSP ವಿ ಆಸ್ಕ್ ದಮ್ ವಾಟ್ ಇಸ್ ದಿ ಇಶ್ಯೂ ಅಂತ. ಕನ್ಸರ್ನ್ ಮೊಬೈಲ್ ಯಾರು ನಮಗೆ ಕಾಲ್ ಮಾಡ್ತಾರೆ ಅವ್ರಿಗೆ ಸಮಟೈಮ್ಸ್ ಕಂಪ್ಲೇಂಟ್ ಕೂಡ ಕೊಡೋದಿಲ್ಲ ಅವರು. ಇಲ್ಲ ಸರ್ ನೀವೇ ಹಂಗೆ ಅಟೆಂಡ್ ಮಾಡಿ ಸರ್ ಹಿಂಗೆ ಆಗಿದೆ ಅಂತ. ಅದೇ ಜನರಿಗೆ ಭಯ ಇರುತ್ತೆ ಸರ್. ಭಯ ಬೀಳೋ ಅವಶ್ಯಕತೆ ಇಲ್ಲ. ಯಾರು ಕಾನೂನು ವಿರುದ್ಧವಾಗಿ ಹೋಗ್ತಾರೆ ಅವ್ರು ಭಯ ಬೀಳ್ಬೇಕು. ಇವ್ ನೀವು ಏನ್ ತಪ್ಪು ಮಾಡಿಲ್ಲ ಪೊಲೀಸರಿಗೆ ಯಾಕೆ ಭಯ ಬೀಳ್ಬೇಕು? ನಾಟ್ ರಿಕ್ವೈರ್ಡ್. ಸರ್ ಒನ್ ಮೋರ್ ಸರ್, ಅಂದ್ರೆ ವಿತೌಟ್ ನಂಬರ್ ಪ್ಲೇಟ್ ಇರೋ 2 ವೀಲರ್ಸ್ ತುಂಬಾ ಜಾಸ್ತಿ. ಆಮೇಲೆ ಏನಂದ್ರೆ ಸಾಮಾನ್ಯವಾಗಿ ವಿತೌಟ್ ನಂಬರ್ ಪ್ಲೇಟ್ ಹೋಗುವಂತಾರೆ 3 ಜನ ಹೋಗುವಂಥದ್ದು. ಏನು ಹೆಲ್ಮೆಟ್ ಇಲ್ಲ, 3 ಜನಕ್ಕೆ ಹೆಲ್ಮೆಟ್ ಇರಲ್ಲ. ಆಮೇಲೆ ಸಿಗ್ನಲ್ ಜಂಪ್ ಮಾಡೋದು, ಸುಮ್ಮನೆ ಎಲ್ಲಿಂದ ಹೆಂಗೋ ನುಗ್ಗೋದು, ಈ ತರದ್ದು ವಿತೌಟ್ ನಂಬರ್ ಪ್ಲೇಟ್ ಇರುವಂತದ್ದು ಜಾಸ್ತಿ ಸರ್ ನಾನು ಅಬ್ಸರ್ವ್ ಮಾಡಿದ್ರೆ. ಅದಕ್ಕೆ ಯಾವ ರೀತಿ ನೀವು ಅದನ್ನ ಕೌಂಟರ್ ಮಾಡಿ? ವಿತೌಟ್ ನಂಬರ್ ಪ್ಲೇಟ್ ಗೆ ಯು ಕ್ಯಾನ್ ಪೀನಲೈಸ್ ಅಷ್ಟೇ. ಸರಿ, 3 ಮೆಂಬರ್ಸ್ ಹೋಗೋದಕ್ಕೆ ಅದಕ್ಕೂ ಫೈನ್ ಇದೆ. ಪ್ಲಸ್ ಯು ಕ್ಯಾನ್ ಆಲ್ಸೋ ಟೇಕ್ ಅಪ್ BNS ಕೇಸ್, ರ್ಯಾಶ್ ಅಂಡ್ ನೆಗ್ಲಿಜೆಂಟ್ ಡ್ರೈವಿಂಗ್ ಗೆ. ಅದ್ರಲ್ಲಿ ವೆಹಿಕಲ್ ಸೀಸ್ ಆಗುತ್ತೆ, ಕೋರ್ಟ್ ಹೋಗುತ್ತೆ, ದೇ ಹ್ಯಾವ್ ಟು ಪೇ ದ ಫೈನ್ ಅಂಡ್ ಕೋರ್ಟ್ ಇಂದ ಅವ್ರು ಗಾಡಿ ಬಿಡಿಸ್ಕೊಬೇಕಾಗುತ್ತೆ. ಅವ್ರು ಸಿಕ್ಕೋದೇ ಇಲ್ಲ ಸರ್. ಅದು ಯೂಶುವಲ್ ಆಗಿ ಆ ತರದವರು ನೀವು ಹೆಂಗ್ ಟ್ರೇಸ್ ಔಟ್ ಮಾಡ್ತೀರಿ ಸರ್? ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ, ದೇರ್ ಆರ್ 2 issues ಇನ್ ದಿಸ್. ನಾ ಫೈನ್ ಹಾಕೋ ಟೈಮಲ್ಲಿ ಏನ್ ಮಾಡ್ತಾರೆ, ನಮ್ಮನ್ನ ನೋಡಿ ಹಿಂದೆ ತಿರ್ಸ್ಕೊಂಡ್ ಹೋಗೋದು, ಆ ಗಾಬಿನಲ್ಲಿ ಬಿದ್ದೋಗೋದು, ಕೊನೆಗೆ ವಾಪಸ್ ಇನ್ನೊಬ್ರಿಗೆ ಅದು ಹೌದು. ಡ್ಯಾಮೇಜ್ ಆಗುತ್ತೆ. ಆಮೇಲೆ ಪೊಲೀಸರಿಗೆ ವಾಪಸ್ ಬರ್ತಾರೆ, ಇವರೇ ಹಿಡಿದ್ಬಿಟ್ರು ಅದಕ್ಕೆ ಬಿದ್ದೋಗ್ಬಿಟ್ರು ಅಂತ. ಸೊ whenever I instruct my officers, whenever they're levying fine, it should be a broad straight road, well lit, ಅಂದ್ರೆ ಫುಲ್ ಬೆಳಕಿರ್ಬೇಕು. ಇರಬೇಕು, ರಿಫ್ಲೆಕ್ಟಿವ್ ಜಾಕೆಟ್, ಈವನ್ ಡೇ ಟೈಮ್ ರಿಫ್ಲೆಕ್ಟಿವ್ ಜಾಕೆಟ್ ಹಾಕೊಬೇಕು. ಅಂಡ್ ವಿ ಹ್ಯಾವ್ ಇಶ್ಯೂಡ್ ಬಾಡಿ ಕ್ಯಾಮ್ಸ್ ಎಲ್ಲರಿಗೂ. ಬಾಡಿ ಕ್ಯಾಮ್ ಕಂಪಲ್ಸರಿ. ಅದ್ರಲ್ಲಿ ಅವನಿಗೂ ಭಯ ಇರುತ್ತೆ, ಈ ಕಡೆ ನನಗೂ ಭಯ ಇರುತ್ತೆ. ನಾನು ಏನು ಐ ಕಾಂಟ್ ಅಬ್ಯೂಸ್ ದಿ ಪಬ್ಲಿಕ್, ಈವನ್ ಈ ಕಾಂಟ್ ಅಬ್ಯೂಸ್. ನೀವು ಸೇಫ್ ಆಗಿರ್ತೀರಿ. ಸೊ ವಿ ಡೂ ಇಟ್ ವಿತ್ ಬಾಡಿ ಕ್ಯಾಮ್. ವಂಡರ್ಫುಲ್. ಇಫ್ ನಾಟ್ ಬಾಡಿ ಕ್ಯಾಮ್, ನಮ್ಮ ಇದರಿಂದ PC-ಗಳು HC-ಗಳೆಲ್ಲ ಇರ್ತಲ್ಲ, ದೇ ವಿಲ್ ಹ್ಯಾವ್ ದರ್ ಓನ್ ಮೊಬೈಲ್ ಫೋನ್. ಈಚ್ ಪರ್ಸನ್ ಲೆವಿ ಮಾಡೋ ಟೈಮಲ್ಲಿ ಫೈನ್ ಟ್ರೇಸ್ ಔಟ್ ಆಗ್ತಾರ ಸರ್ ಅವರು? ಸಾಮಾನ್ಯ ವಿತೌಟ್ ನಂಬರ್ ಪ್ಲೇಟ್ ಆ ತರ ಹೋಗುವಂತಾರಲ್ಲ, ಅವ್ರನ್ನ ಟ್ರೇಸ್ ಔಟ್ ಮಾಡ್ತಿಲ್ಲ ಸರ್? ಸಮಟೈಮ್ಸ್ ಇಟ್ ಹ್ಯಾಪನ್, ಹಿಡಿಬಹುದು. ಸಮಟೈಮ್ಸ್ ಹಿಡಿತಾರೆ. ಅಗೇನ್ ಕಮಿಂಗ್ ಬ್ಯಾಕ್ ಟು ದಿ CCTV ಓನ್ಲಿ. ಸೊ ವಿ ಫಿಕ್ಸ್ ದ ರೇಡಿಯಸ್, ಆ ಕಡೆ ಈ ಕಡೆ ಇಲ್ಲಿದೆ ಅಂತ. ಸೊ ವಿ ಸ್ಟಾರ್ಟ್ ಫಾರ್ ಎಕ್ಸಾಂಪಲ್ ಸಮ್ ಸ್ಕೂಟಿ, ಫಾರ್ ಎಕ್ಸಾಂಪಲ್ ಯಾವುದು ಪಲ್ಸರ್ ಹೋಯ್ತು, ಆ ಏರಿಯಾದಲ್ಲಿ ಎಷ್ಟು ಪಲ್ಸರ್ಗಳಿದೆ, ಎಷ್ಟು ರಿಜಿಸ್ಟ್ರೇಷನ್. ಸೊ ವಿ ಗೋ ಬ್ಯಾಕ್ವರ್ಡ್ ಲಿಂಕೇಜಸ್ ಮಾಡ್ಕೊಂಡು ಹೋಗಿ. ಹಲೋ, ಅಚ್ಚಾ ಮೇಲ್ ಮಾಡಿದ್ರು. ಉಷಾ ಪ್ರಕಾಶ್, ಹೇಳಿ ಮೇಡಮ್. ಹೇಳಿ ಮೇಡಮ್, ಮಾತಾಡ್ತೇನೆ. ಹೇಳಿ, SP ಮಾತಾಡ್ತೇನೆ. ಹೌದು ಮೇಡಮ್, SP ವಿಷ್ಣುವರ್ಧನ ಮಾತಾಡ್ತೀನಿ ಮೇಡಮ್. ಹೌದು ಮೇಡಮ್. ನಮಸ್ತೆ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್. ಹೌದು ಮೇಡಮ್. ಹೌದು ಮೇಡಮ್. ಇಲ್ಲ ಮೇಡಮ್, ಕೆಲವು ಸರ್ಕಲ್ ಅಲ್ಲಿ ತಾವು ಹೇಳ್ದಂಗೆ CC ಕ್ಯಾಮ್ರಾಸ್ ವಿತ್ HIMARS ಲೈಟ್ಸ್ ಇದೆ. ತಮ್ಗೆ ತಮ್ಮ ವ್ಯಾಪ್ತಿನಲ್ಲಿ ಏನಾದ್ರು ಸಮಸ್ಯೆ ಇತ್ತು, ಇಂಥ ಜಂಕ್ಷನ್ಗಳಲ್ಲಿ ಸಮಸ್ಯೆ ಇದೆ ಅಥವಾ ಇಂಥ ಏರಿಯಾದಲ್ಲಿ ಸಮಸ್ಯೆ ಇದೆ ಅಂದ್ರೆ ನಾನು DC ರೋಡ್ಗೆ ಮಾತಾಡಿ ಬೇಕಂದ್ರೆ ಅಲ್ಲೂ ಕೂಡ ಕೆಲವು CC ಕ್ಯಾಮ್ರಾಸ್ ಅಳವಡಿಸಕ್ಕೆ ಕ್ರಮ ತಗೊಂತೀನಿ ಮೇಡಮ್.
ಇಲ್ಲ, ಇಟ್ಸ್ ಗುಡ್ ಸಜೆಷನ್ ಮೇಡಮ್. ಅದು ಇಟ್ ಇಸ್ ಡೆಫಿನೆಟ್ಲಿ ಗುಡ್ ಸಜೆಷನ್. ಬಿಗ್ ಸರ್ಕಲ್ಸ್ ಅಲ್ಲಿ ಎಲ್ಲೆಲ್ಲಿ ಇಲ್ಲ ಒಂದ್ ರೌಂಡ್ ಆಗ್ಬೇಕಂದ್ರೆ ಸ್ಕ್ಯಾನ್ ಮಾಡೋಣ. ಸ್ಕ್ಯಾನ್ ಮಾಡ್ಕೊಂಡು ವಿವೇಕಾನಂದ ಸರ್ಕಲ್ ಮೇಡಮ್. ಜನ ಓಡಾಡ್ತಾರೆ, ಅದನ್ನ ತಪ್ಪಿಸ್ಕೊಳ್ಳಿಕ್ಕೆ ಒಳ್ಳೊಳ್ಳೆ ಜಾಗಗಳಿದೆ. ಓಕೆ ಮೇಡಮ್. ಸ್ವಲ್ಪ ಹಾಕಿದ್ರೆ ಇನ್ನೊಂದು ಇಲ್ಲ ಹೇಳಿ ಮೇಡಮ್. ಈಗ ಕಾಲೇಜ್ ಹುಡುಗರಿಗೆಲ್ಲ ಹೇಳ್ತಿದ್ದ ಹಲವಾರು ಅಪರಾಧಗಳು ಮಾಡ್ತಾ ಇದ್ದಾರೆ, ದರೋಡೆ ಅಂತದೆಲ್ಲ. ಹ್ಮ್ ಇವಾಗ ಸ್ವಲ್ಪ ಮಟ್ಟ ಹಾಕಿದ್ರೆ ಸ್ವಲ್ಪ ಕಾಲೇಜ್ ಲೆವೆಲಲ್ಲೂ ಇಂಥ ಮಕ್ಕಳನ್ನೆಲ್ಲ ಗಮನ ಇಟ್ಟಿದ್ದೀನಿ, ನಿಮಗೆ ಒಂದು ಶಿಕ್ಷಣ ಕೊಡುತ್ತೆ ಮಾಡ್ತೀವಿ, ಆಗ ಒಂದಿಷ್ಟು ಅಪರಾಧಗಳು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಖಂಡಿತ ಖಂಡಿತ ಶೋರ್ ಮೇಡಮ್, ಶೋರ್. ಥ್ಯಾಂಕ್ ಯು ಸರ್. ನಮ್ಮ ಕಾಲೇಜ್ ಕೊಟ್ಟರೆ ನಾಳೆ ಪೇಪರ್ ನೋಡಿದ್ರೆ ತುಂಬ ಕಾಕಲಿಂದ ಆಯ್ತು ಮೇಡಮ್, ಥ್ಯಾಂಕ್ ಯು ಮೇಡಮ್. ನೀವು ನಿಮ್ಮ ಪರಿಶ್ರಮನ ನೀವು ಮನೆ ಮಟ್ಟ ಬಿಟ್ಟು ಸರಿಕೆ ನೀವು ಕೆಲಸ ಕಾರ್ಯ ಮಾಡ್ತಿರ್ತೀರ ಸರ್. ನೀವು ಯಶಸ್ವಿಯಾಗಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಕೈಂಡ್ ಆಫ್ ಯು ಮೇಡಮ್, ಕೈಂಡ್ ಆಫ್ ಯು. ಅವು ಚೆನ್ನಾಗಿ ಮಾತಾಡೋದು ಮೇಡಮ್. ಹೌದು, ಹೆಣ್ಮಕ್ಳು ಮಾತಾಡೋದೇ ಬೇರೆ. ಹಲೋ, ನಮಸ್ತೆ ಸರ್. ನಮಸ್ಕಾರ. ವಿಷ್ಣುವರ್ಧನ ಮಾತಾಡ್ತೀನಿ, ಎಸ್ ಪಿ. ಸರ್ ಹೇಳಿ ಹೇಳಿ. ಸರ್ ಎಷ್ಟುಕೋಟೆ ತಾಲೂಕು ಅಂತರ್ಗತ ಗ್ರಾಮದಿಂದ ಮಾತಾಡ್ತಾ ಇರೋದು, ದೀಕ್ಷಿತ್ ಅಂತ ಹೇಳಿ. ಹೇಳಿ ದೀಕ್ಷಿತ್. ಸರ್ ಏನಿಲ್ಲ ಸರ್, ನಮಗೆ ಆಯ್ಕೆ ಸರ್ಕಾರದಲ್ಲಿ ಒಂದು ವಾರ ಬ್ಯಾಕ್ ಅಲ್ಲಿ ನಾವು ನಿಂತಿರೋ ಸರ್. ಸೊ ಕಾರ್ ಪಾರ್ಕ್ ಮಾಡ್ಕೊಂಡು ಒಬ್ಬ ಕಿರಣ್ ಕುಮಾರ್ ಅಂತ ಹೇಳಿ ರೆಸ್ಪೆಕ್ಟೇ ಕೊಡ್ಲಿಲ್ಲ, ಹೋಗಲು ಕಾರನ್ನು ಹ್ಯಾಂಡ್ ಪೋಸ್ಟ್ ಅಲ್ಲ? ಕಲ್ಲಲ್ಲಿ ಸರ್. ಓಕೆ ಓಕೆ ಸರ್, ನಮ್ಗೆ ಅವಾಗ ತುಂಬಾ ಯೂಸೇಜ್ ಆಯ್ತು ಸರ್. ಹ್ಮ್ ಅಂತ ರೆಸ್ಪೆಕ್ಟೇ ಕೊಡ್ತಾ ಇಲ್ಲ. ಓಕೆ. ಇಲ್ಲ, ನಾನು ನಮ್ಮೆಲ್ಲ ಸಿಬ್ಬಂದಿಗಳಿಗೆ ಮತ್ತೆ ಅಧಿಕಾರಿಗಳಿಗೆ ಹೇಳ್ತೀನಿ, ಇನ್ ಜನರಲ್ ತಾವೇ ಅಂತಲ್ಲ, ಎನಿಬಡಿ ವೆದರ್ ಇಟ್ ಇಸ್ ಸೀನಿಯರ್, ಜೂನಿಯರ್, ಹಿರಿಯ ನಾಗರಿಕ ಆಗ್ಬೋದು, ಜೂನಿಯರ್ಸ್ ಇರ್ಬೋದು, ಎಲ್ಲರಿಗೂ ಒಳ್ಳೆ ರೀತಿನಲ್ಲಿ ರೆಸ್ಪೆಕ್ಟ್ ಕೊಟ್ಟು ಮಾತಾಡಕ್ ಹೇಳ್ತೀನಿ ನಾನು. ಅದು ಈ ರೀತಿಯಲ್ಲಿ ಕಿರಣ್ ಮಾತಾಡಿದ್ರೆ ನಾನು ಅವ್ರಿಗೆ ವೈಯಕ್ತಿಕವಾಗಿ ಅವ್ರಿಗೆ ನಾನು ಫೋನ್ ಮಾಡಿ ಕೇಳ್ತೀನಿ, ಕೇಳ್ಬಿಟ್ಟು ಅವ್ರಿಗೆ ಬುದ್ಧಿವಾದ ಹೇಳ್ತೀನಿ ನಾನು ಖಂಡಿತವಾಗಿ. ಓಕೆ ಸರ್. ಸರ್ ಏನಂತಂದ್ರೆ ಸರ್, ಯಾರು ಲಾಯರು, ಜಡ್ಜು ಯಾರು ಬಂದಾಗ ಸರ್ ತುಂಬಾ ತುಂಬಾ ಟ್ರಾಫಿಕ್ ಸಿಚುವೇಶನ್ ಬಂದು ನೋಡ್ತಾರೆ. ಆದ್ರೂ ಸಹ ಹೈಕೋರ್ಟ್ ಸರ್ಕಲ್ ಜಾಮ್ ಆಗ್ತಾನೆ ಇರ್ತದೆ. ಓಕೆ ರೆಸ್ಪೆಕ್ಟ್ ತಗೊಳಲ್ಲ. ಒಂದಿನಕ್ಕೆ ಮಾತ್ರ ರೆಸ್ಪೆಕ್ಟ್ ತಗೊಂಡು ಏಕವಚನದಲ್ಲಿ ಮಾತಾಡ್ತಾರೆ. ಹೌದಾ? ಓಕೆ, ನಾನು ಮಾತಾಡ್ತೀನಿ ಕಿರಣ್ಗೆ, ನಾನು ಮಾತಾಡ್ತೀನಿ ಬಿಡಿ, ಮಾತಾಡಿ ನಾನು ಅವ್ರಿಗೆ ಬುದ್ಧಿವಾದ. ಸರ್ ಅವರು. ಓಕೆ, ಹೌದು ಸರ್. ನಾನು ಅಟೆಂಡ್ ಮಾಡ್ತೀನಿ ಬಿಡಿ, ಖಂಡಿತ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ದೀಕ್ಷಿತ್. ಹಲೋ. ಹಲೋ ಸರ್, ನಮಸ್ತೆ ಸರ್. ನಮಸ್ಕಾರ. ಸರ್ ನಮಸ್ತೆ, ನಾನು ಎಸ್ ಕೋಟೆಯಿಂದ ಸಿದ್ದರಾಜ್ ನಾಮಿನೇಟೆಡ್ ನಾಮಿನೇಟೆಡ್ ಪುರಸಭೆ ಮೆಂಬರ್. ಹೇಳಿ 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 ಹೇಳಿ. ಸರ್, ನಮ್ಗೆ ಪೊಲೀಸ್ ಸ್ಟೇಷನ್ ಎದುರುಗಡೆ ಗುರುಭವನ ರಸ್ತೆ, ಓಕೆ. ಆ ರಸ್ತೆನಲ್ಲಿ ಒಂದು ಫ್ರೆಂಡ್ಲಿ ಫಿಟ್ನೆಸ್ ಅಂತ ಒಂದು ಇದಿದೆ ಸರ್. ಅದ್ರ ಕೆಳಗಡೆ ಒಂದು ಬೇಕರಿಯನ್ನ ನಡೆಸ್ತಾ ಇದ್ದಾರೆ ಹುಡುಗರುಗಳು. ಓಕೆ. ಅಲ್ಲಿ ಏನಾಗ್ತಾ ಇದೆ ಅಂದ್ರೆ ಸುತ್ತಮುತ್ತ ಹುಡುಗರುಗಳು ಓಕೆ. ಫ್ಯಾಮಿಲಿ ಮೆಂಬರ್ಸ್ ಗಳಿಗೆ ತುಂಬಾ ಟಾರ್ಚರ್ ಕೊಡ್ತಾ ಇದ್ದಾರೆ ಸರ್. ಅಲ್ಲಿ ಹೌದಾ? ಯಾವ ರೀತಿ ಏನ್ ಮಾಡ್ತಾ ಇದಾರೆ? ರ್ಯಾಗಿಂಗ್ ಮಾಡ್ತಕ್ಕಂಥದ್ದು, ಸೌಂಡ್ ಹಾಕೊಂಡು ಫುಲ್ ಟ್ರೈ ಮಾಡಿದ್ರು. ಹೆಣ್ಮಕ್ಳು, ಕಾಲೇಜ್ ಮಕ್ಕಳು, ಸ್ಕೂಲ್ ಮಕ್ಕಳು ಹೋಗೋರಿಗೆ ತುಂಬಾನೇ ಟಾರ್ಚರಿಂಗ್ ಕೊಡ್ತಾ ಇದ್ದಾರೆ ಸರ್. ಅಲ್ಲಿ ಇಲ್ಲ, ಇನ್ನು ಮುಂದೆ ಆಗದೆ ನೋಡ್ಕೊಂತೀನಿ ಅದನ್ನ. ನಾಳೆಯಿಂದನೇ ಸ್ಟಾಪ್ ಆಗುತ್ತೆ ಅದು. ಸ್ಟೇಷನ್ಗೆ ಇಲ್ಲ ಇಲ್ಲ, ನಾನು ಅಟೆಂಡ್ ಮಾಡಿಸ್ತೀನಿ ಬಿಡಿ ಅದನ್ನ. ನೀವು ಗಮನಿಸಿ, ಇನ್ನ ಇವತ್ತು ಸಂಜೆಯಿಂದನೇ ಸ್ಟಾಪ್ ಆಗುತ್ತೆ ಅದು. ಓಕೆ ಸರ್. ಯಾ, ಥ್ಯಾಂಕ್ ಯು. ಹಲೋ ಹಲೋ. ನಮಸ್ಕಾರ. ನಾನು ನಗರ ವಿಜಯ್ ಕುಮಾರ್ ಅಂತ ಮಾತಾಡ್ತಿರೋದು. ಎಲ್ಲಿ ವಿಜಯ್ ಕುಮಾರ್? ವಿಷ್ಣುವರ್ಧನ ಮಾತಾಡ್ತೀನಿ. ನಮಸ್ಕಾರ. ತಮ್ಮ ಸಂತೋಷ, ತಾವು ಮೊದಲನೇ ಬಾರಿಗೆ ಈ ತರ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅನ್ನಪೂರ್ಣ ಪತ್ರಿಕೆಯವರೇ ಮತ್ತೆ ಮೊದಲನೇ ಧನ್ಯವಾದ ಹೇಳ್ತೀನಿ ಸರ್. ಥ್ಯಾಂಕ್ ಯು. ಏನಿಲ್ಲ ಸರ್, ನಗರದ ಬೀಟ್ ಪೊಲೀಸ್ ಬರ್ತಾ ಇಲ್ಲ ಸರ್. ಓಕೆ. ಆ ಬೀಟ್ ಪೊಲೀಸ್ ಬಂದ್ರೆ ಸಾಕಷ್ಟು ಕ್ರೈಮ್ಗಳು ಅವೇಡ್ ಆಗುತ್ತೆ. ಇತ್ತೀಚೆಗೆ ಅನವಸರಕ್ಕಂಥದ್ದು, ಮತ್ತೆ ಅಲ್ಲಿ ಹುಡುಕರ್ ಗಲಾಟೆ ಮಾಡಂಥದ್ದು, ಹುಡುಗಾಟ ಮಾಡಂಥದ್ದು, ಇದು ನಿರಂತರವಾಗಿ ಆಗ್ತಾ ಇದೆ. ಓಕೆ. ಅಲ್ಲಿ ಸ್ಥಳೀಯವಾಗಿ ಕೆಲಸ ಮಾತಾಡ್ತಿರೋದು. ಬೆಳಿಗ್ಗೆ ಪೊಲೀಸರು ನಾವು ಒಂದು 500,000 ಕೊಟ್ರೆ ಮೇಲ್ ಮಾಡಕ್ಕಿರುತ್ತೆ, ತುಂಬ ಮಾತಾಡ್ಕಟ್ಟಿದ್ರು ಸರ್. ಇದು ಬಹಳ ದಯಮಾಡಿ ಬೀಟ್ ಪೊಲೀಸ್ ಬರಬೇಕು ಅಂತ. ಅಲ್ಲ, ಎಷ್ಟು ದಿವಸ ಆಯ್ತು ಬೀಟ್ ಅವ್ರು ಬಂದು? ಸರ್ ಯಾವತ್ತೂ ಬರಲ್ಲ ಸರ್. ಯಾವಾಗ ಒಂದು ಗಲಾಟೆ ಆದ್ರೆ
ಓಕೆ ಓಕೆ ವಿಷ್ಣುವರ್ಧನ್ ಮಾತ್ರ ಬರ್ತಾರೆ. ಅವರು ಡೈಲಿ ಹೊತ್ತಿಗೆ ನಾವು ಎಲ್ಲಾ ಮೀಟಿಂಗ್ ಹೇಳಿದ್ರೆ ಬೆಳಿಗ್ಗೆ SLC ಮೀಟಿಂಗ್ ಹೇಳಿದೆ ನೀವು ನೈಟ್ ಬರಬೇಕು ಅಂತ 40 ಗಂಟೆಗೆ ಒಂದು ಬರೋದು ಊಟ ಹೊಡಿತಾರೆ ಮಾಡ್ತಾರೆ ರೈಟ್ ಅಂತ ಹೇಳಿ ತುಂಬ ಓಡಾಡೋದು ಬರಲ್ಲ. ಓಕೆ 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 11 ಅಟೆಂಡ್ ನೈಟ್ ಸಮಯದಲ್ಲಿ 7 ಗಂಟೆಯಿಂದ 4 ಗಂಟೆಗೆ ಗದ್ದಲ್ ಮಾಡಿದ್ರೆ ಕೈ ಮಾಡೋದು ಅದಾಗಬೇಕು. ಇಲ್ಲ ಮಾಡಿಸಿ ಬಿಡಿ ಯಾವ್ದು 250 250 ಹ್ಮ್ ಮತ್ತೆ ಕೌಂಟ್ರಿ ಕೇಸ್ ಅಂದ್ಬಿಟ್ಟು 27ನೇ ತಾರೀಕು 250 ಅವ್ರ ಮೇಲೆ ಮಾಡಿದ್ದಾರೆ ಕೌಂಟ್ರಿ ಕೇಸ್. ಓಕೆ ಕೌಂಟ್ರಿ ಕೇಸ್ ಬಗ್ಗೆ ಯಾವ ಸರ್ಕಾರ ಇದೆ ಎಲ್ಲ ತಮ್ಮ ತಮ್ಮ ದೂರನ್ನ ದಾಖಲಿಸಬಹುದು ಅವ್ರಿಗೆ FIR ಆಗಬೇಕು. ಆದರೆ ಸತ್ಯಗಳನ್ನ ಅದನ್ನ ಅರಿವು ಮಾಡ್ತಾ ಇಲ್ಲ. ದಯಮಾಡಿ ಇದ್ರ ಬಗ್ಗೆ ತಾವು ನಿಮ್ಮ ಅಧಿಕಾರ ಸತ್ಯದ ಬಗ್ಗೆ ನ್ಯಾಯದ ಬಗ್ಗೆ ಸಾರ್ವಜನಿಕ ನ್ಯಾಯ ಕೊಡಿಸಬೇಕು. ಈ ತರ ಅನಾಹುತಗಳು ಕೋರ್ಟ್ ನಡೆಯುವಂಥದ್ದು ಸಾರ್ವಜನಿಕ ಶೂರ್ ನಾನು ಚೆಕ್ ಮಾಡಿ 2 ಕ್ರೈಮ್ ನಂಬರ್ ತಗೊಂಡು ಯಾವುದೇ ರೀತಿ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಿಸಿ. ಅಲ್ಲ ಚಾರ್ಜ್ ಶೀಟ್ ಆಗಿದೆಯಾ ಇಲ್ಲ ಇನ್ನೂ ತನಿಖೆ ಹಂತದಲ್ಲಿದೆಯಾ? ಆಗಿಲ್ಲ. ಎಸ್ ಶೂರ್ ಖಂಡಿತ ಥ್ಯಾಂಕ್ ಯು. ಹಲೋ ನಮಸ್ಕಾರ. ಹಾ ಮಾತಾಡ್ತೇನೆ ಎಸ್ ಪಿ ಮಾತಾಡ್ತೇನೆ. ತಾವು ಅಲ್ಲ ತಮ್ಮ ಹೆಸರು ಯಾರು? ಚೆಲುವಸ್ವಾಮಿ ಹೇಳಿ. ಹ್ಮ್ 776 ರಾಷ್ಟ್ರೀಯ ಹೆದ್ದಾರಿ ಓಕೆ ಫ್ಲೈಓವರ್ ಮಾಡ್ತಾರೆ ಕಾಮಗಾರಿ. ಓಕೆ 1 ಕಿಲೋಮೀಟರ್ ಹೊರಗಡೆ ತುಂಬಾ ಪ್ರಾಬ್ಲಮ್ ಆಗ್ತದೆ. ಯಾಕಂದ್ರೆ ಅದು ಫ್ಲೈಓವರ್ ಮಾಡ್ತಾರೆ ರನ್ವೇ ಇದೆ. ಓಕೆ ತುಂಬಾ ಪ್ರಾಬ್ಲಮ್ ಆಗ್ತಿರ್ತಾರೆ ಜನ ಸುಧಾರಣಕ್ಕೆ. ಓಕೆ ಅದ್ರಲ್ಲಿ ದಯವಿಟ್ಟು ಒಂದು ಗ್ರೀನ್ ಸಿಗ್ನಲ್ ಲೈಟ್ ಮತ್ತೆ ಹಾಕೊಳ್ಬೇಕು. ಓಕೆ ತುಂಬಾ ಹೆವಿ ವ್ಯವಸಾಯ ತುಂಬಾ ಪ್ರಾಬ್ಲಮ್ ಆಗ್ತಿರ್ತಾರೆ. ಅಲ್ಲ ಥ್ರೂ ಔಟ್ ದ ಡೇ ಇಶ್ಯೂ ಇದೆಯಾ ಅಥವಾ ಪೀಕ್ ಅವರ್ಸ್ ಬೆಳಗ್ಗೆ ಸಂಜೆ ಮಾತ್ರ ಸಮಸ್ಯೆ ಇದೆಯಾ ಇದು? ಯಾವಾಗ ಸಮಸ್ಯೆ ಇದೆ ಫ್ಲೈಓವರ್ ಕಾಮಗಾರಿ ಪ್ರಗತಿಯಲ್ಲಿದೆ. ಓಕೆ ಇಲ್ಲ ಅಟೆಂಡ್ ಮಾಡ್ತೀನಿ. ಅಲ್ಲಿ ಇಷ್ಟು ಸ್ವಲ್ಪ ಬ್ಯಾರಿಕೇಡ್ ಹಾಕ್ಸಿ ವೆಹಿಕಲ್ಗೆಲ್ಲ ಸ್ವಲ್ಪ ಸ್ಲೋ ಆದಂಗ್ ಮಾಡ್ತೀನಿ. ಮಾಡಿದಾರಾ? ಸಿಗ್ನಲ್ ಲೈಟ್ ಅಳವಡಿಸಬೇಕು. ಮತ್ತೆ ತುಂಬಾ ತೊಂದರೆ ಆಗ್ತಿರ್ತಾರೆ. ರೋಡ್ ಕ್ರಾಸ್ ಮಾಡಕ್ಕಾಗ್ತಿಲ್ಲ. ಓಕೆ ಇಲ್ಲ ಅಟೆಂಡ್ ಮಾಡಿಸ್ತೀನಿ ಬಿಡಿ, ನಾನು ಅಟೆಂಡ್ ಮಾಡಿಸ್ತೀನಿ ಅದನ್ನ. ಸರ್ ಹೊಸದಿಗೆ ಹೇಳಿ ಸರ್. ಓಕೆ ಡನ್ ಥ್ಯಾಂಕ್ ಯು. ಹಲೋ ಹಾ ಹೇಳಿ ಮೇಡಮ್. ಹಾ ಮೋಹನ್ ಕುಮಾರ್ ಹೇಳಿ ಮೋಹನ್. ಹಾ ಏನಾಗ್ತಿದೆ? ಗೋಹತ್ಯೆ ಎಲ್ಲಾಗಿದೆ? ಅಂತರ್ ಸಂತೆಯಲ್ಲಿ ಆಗ್ತಿದ್ಯಾ? ಓಕೆ ಓಕೆ ಅಂತರ್ ಸಂತೆಯಲ್ಲಿ ಎಲ್ಲಿ? ಅಂತರ್ ಸಂತೆಯಲ್ಲಿ ಎಲ್ಲಿ ಆಗ್ತಿದೆ ಈ ತರ? ಗ್ರಾಮದಲ್ಲೇನ? ಟೌನ್ ಅಲ್ಲಿ? ಓಕೆ
ಮತ್ತೆ ಆ ಕಡೆ ಎಲ್ಲ ಹೋದ್ರು, ಮತ್ತೆ ಮತ್ತೆ ಮಾಡ್ತಿದ್ದಾರೆ. ಗಂಟೆ ಲಕ್ಷ ಕ್ರಿಯೆ ಅಂತ ಏನು ಬೇಕು ಏನಾಯ್ತು 3 ವರ್ಷದಲ್ಲಿ? ಹಾ ಓಕೆ ಓಕೆ ಹೌದು 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 ಓಕೆ. ಅಲ್ಲ ನೀವು ನಿರ್ದಿಷ್ಟವಾಗಿ ಇಂಥ ತಾರೀಕು ಇಂಥವ್ರ ಮನೆ ನಮ್ಗೆ ಹಿಂಗಾಗಿದೆ ಅಂತ ಹೇಳಿದ್ರೆ ನಾನು ಕ್ರಮ ತಗೊಂತೀನಿ. ಓಕೆ ಇಲ್ಲಿ ನಾನು ಬರೀ ಪರಿಶೀಲಿಸಿ ಮಾಡ್ತೀನಿ ಅದು ಇವನ್ನ. ನಿಮ್ಮ ನಿಮ್ಮ ನಿಮ್ ನಿಮ್ ನಂಬರ್ ಹೇಳಿ ಸ್ವಲ್ಪ. ಮೋಹನ್ ನಿಮ್ ನಂಬರ್ ಹೇಳಿ. 9731 631 965. ಇಲ್ಲ ನೀವೇನ್ ಮಾಡೋದ್ ಬೇಡ, ಇಲ್ಲ ನೀವೇನ್ ಮಾಡೋದ್ ಬೇಡ, ನನ್ ಗಮನಕ್ಕೆ ತಂದಿರಿ ನೀವು. ನಮ್ಮ ಬೀಟ್ ಕಾನ್ಸ್ಟೇಬಲ್ಸ್ ಕಡೆಯಿಂದ ನಾನು ಆ ಗ್ರಾಮ ಮಟ್ಟದಲ್ಲಿ ಯಾರು ಈ ರೀತಿ ಕೃತ್ಯದಲ್ಲಿ ತೊಡಗ್ತಾ ಇರೋ ಅವ್ರ ಬಗ್ಗೆ ಮಾಹಿತಿ ತೆಗಿತೀನಿ. ನೈಟ್ ಗಸ್ತನ ಇನ್ಕ್ರೀಸ್ ಮಾಡ್ತೀನಿ. 4 ಇರ್ಬೇಕಲ್ಲ ಆಗ್ಲೇ. 4 ಇರೋದ್ರಿಂದ ಏನೇನು ವೆಹಿಕಲ್ ಗಳಲ್ಲಿ ಸಾಗಿಸ್ತಾರೆ ಅದನ್ನು ಕೂಡ ತಡೆಗಟ್ತೀವಿ ನಾವು. ಡೋಂಟ್ ವರಿ, we will take action, tangible action in another few days. Don't worry. Thank you, sir. Thank you. Thank you. ಸರಿ, ಮಾತಾಡಿ. ಹಲೋ, ನಮಸ್ಕಾರ. ಯಾರು ಹೇಳಿ? ಬಸವಣ್ಣವ್ರೆ. ಹಾ ಮಾತಾಡ್ತೇನೆ, ವಿಷ್ಣುವರ್ಧನ್ ಮಾತಾಡ್ತಾ ಇದ್ದೀನಿ, ಹೇಳಿ. ನಮಸ್ಕಾರ. ಕೇರ್ಗಲ್ಲಿನಲ್ಲಿ ಪೊಲೀಸ್ ಔಟ್ ಪೋಸ್ಟಾ? ಓಕೆ ನೋಡ, ನಾನು ಅಲ್ಲಿ ಸ್ಥಳ ನೋಡಿದ್ರೆ ಗೊತ್ತಾಗುತ್ತೆ ಅದು ಯಾರು ಬರುತ್ತೆ, ಡಿಸ್ಟ್ರಿಕ್ಟ್ ಬರುತ್ತಾ ಸಿಟಿ ಬರುತ್ತೆ ಅಂತ. ಹಾ ಓಕೆ 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 ಈ ರೀತಿ ಎಲ್ಲ ಕಡೆಗೂ ಓಕೆ ಓಕೆ ಪಾಯಿಂಟ್ ಆಗ್ಬೋದು ಅಲ್ಲಿ ತೊಂದರೆ, ಸಮಸ್ಯೆ ಇಲ್ಲ. ಬಟ್ ನಿಮಗೆ ಏನಾದ್ರೂ ಎಲ್ಲ ಕಮ್ಮಿ ಆಗಿದೆ. ಯಾರು ಕಮ್ಮಿ? ಓಕೆ ಮೊನ್ನೆ ಆಗುತ್ತಾ ಒಂದು ಇನ್ಸೆಂಟಿವ್ ಬಹಳ ಚೆನ್ನಾಗಿ ಕಾರ್ಯವಾಗಿ ಮಾಡಿದ್ದೀವಿ. ಥ್ಯಾಂಕ್ ಯು ಎಲ್ಲ ನಿಮ್ಮ ಇಲಾಖೆಯಿಂದ ಚೆನ್ನಾಗಿ ಹಿಡಿದು ಒಂದು ಒಳ್ಳೆ ರೀತಿ ಮಾಡಿದ್ವಿ. ಒಳ್ಳೆ ತಂದಿದೆ. ಥ್ಯಾಂಕ್ ಯು. ನಮಸ್ಕಾರ. ಹಲೋ ಹಾ ಹೇಳಿ. ನಮಸ್ಕಾರ, ಹೇಳಿ. ಯಾರು? ತಮ್ಮ ವಾಯ್ಸ್ ಕಟ್ ಆಗ್ತಿದೆ. ಸಂತೋಷ್ ಅಂತ ನಾವು ಮಾತಾಡೋದು. ಹೇಳಿ ಸಂತೋಷ್. ಓಕೆ ಸರ್, ಅಕ್ರಮ ಮದ್ಯ ಮಾರಾಟದ ಬಗ್ಗೆ ಸ್ವಲ್ಪ ಅದಕ್ಕೆ ಮಾಡ್ತಿದ್ದಾರೆ. ಹೇಳಿ, ಎಲ್ಲಿ ಮಾಡ್ತಾ ಇದಾರೆ, ಯಾರು ಮಾಡ್ತಾ ಇದಾರೆ? ಸರ್, ಕಮರಳ್ಳಿ ಗ್ರಾಮದಲ್ಲಿ ಅಂಗಡಿ ಅಜ್ಞಾನಿ ಗೌಡ ಅಂತ ಹೇಳಿದ್ರೆ ಅವ್ರು ಸರ್ ನ್ಯಾಯಾಂಗ ಬಂದಾಗ ಹೋಗಿ ಬಂದಿದ್ದಾರೆ ಸರ್ ಅವರು. ಓಕೆ ಅವರು ಎಣ್ಣೆ ಎಲ್ಲ ಮಾರ್ತಿದ್ದು ಮತ್ತೆ ಏನ್ ಮಾಡ್ತಾರೆ, ಜೈಲ್ ಹೋಗಿ ಬಂದಾಗ ಏನ್ ಮಾಡ್ತಾರೆ, ಊರವರು ಆಗಲ್ಲ, ಜೈಲ್ ನಮ್ಗೆ ಅಷ್ಟೇ ಮನೆ ಇದ್ದಂಗೆ ಹಾಗೆ ಹೀಗೆ ಅಂತೆಲ್ಲ ಕೊಪ್ಪಿ ಕೈ ಬೈತಾರೆ. ಮತ್ತೆ ಈಗ 3 ದಿನದಲ್ಲಿ ಸರ್ ಒಂದ್ಸಲ ರೇಟ್ ಮಾಡಿದ್ದಾರೆ. ಮೊನ್ನೆ ಅಬ್ಕಾರಿ ಬಂದು ರೇಟ್ ಮಾಡಿದಾರಾ? ಮಾಡಿದ್ರು ಸರ್. 90 ಪಾಕೆಟ್ ಹಾಕೊಂಡಿದ್ದಾರೆ. ಓಕೆ ಮನೆಯೆಲ್ಲ ಸರ್ಚ್ ಮಾಡಿ ತಗೊಂಡು ಹೋಗಿದ್ದಾರೆ. ಅವನು 1 ಅವರಲ್ಲಿ ವಾಪಸ್ ಬಂದ ಸರ್ ಗ್ರಾಮಕ್ಕೆ. ಓಕೆ ಅದು ರೈಡ್ ಮಾಡಿರೋದು ಅವ್ರನ್ನ. ಮಧ್ಯ ವಾಪಸ್ ಬಂದ, ಅವನ್ ಮಾತ್ರ ವಾಪಸ್ ಬಂದ ಸರ್. ಅವ್ನು ಮಾತ್ರ ವಾಪಸ್ ಬಂದ. ಮತ್ತೆ ಅವನು ಅಬ್ಕಾರಿ ಅವರು ಜೀಪ್ನಲ್ಲಿ ಕೂತ್ಕೊಂಡು ಕರ್ಕೊಂಡು ಹೋದ್ರು ಸರ್. ಕರ್ಕೊಂಡು ಹೋಗಿ 1 ಅವರಲ್ಲಿ ವಾಪಸ್ ಬಂದ ಸರ್. ಇದರಲ್ಲಿ ಅಬ್ಕಾರಿ ಇಲಾಖೆಯವರು ಸರ್ ಶಾಮೀಲಾಗಿರೋ ಸಂಖ್ಯೆ ಇದೆ ಸರ್ ನಮ್ಗೆ. ಇಲ್ಲ ಮೋಸ್ಟ್ಲಿ ಅವ್ರು ಕೇಸ್ ಮಾಡಿರ್ತಾರೆ. ಇವ್ ನಮ್ ಗಮನಕ್ಕೆ ತಂದಿರಿ ಎಲ್ಲಿ ಸ್ಪಾಟ್ ಅಂತ ನೀವು ಹೇಳಿದಿರಿ.
ನಮ್ಮ ಆಫೀಸರ್ಸ್ ಪ್ಲಸ್ ಅಬಕಾರಿ ಇಲಾಖೆ ಎರಡೂ ಸೇರಿ ಒಂದು ಜಾಯಿಂಟ್ ಆಪರೇಷನ್ ಮಾಡಿಸ್ತೀವಿ ಬಿಡಿ ನಾವು ಅಲ್ಲಿಗೆ. ಮಕ್ಕಳೆಲ್ಲ ಸ್ಕೂಲ್ ಮಕ್ಕಳೆಲ್ಲ ಜಾಬ್ ಸಿಗೋದಿಲ್ಲ ತುಂಬಾ ಇಲ್ಲ ನಾನು ಅಟೆಂಡ್ ಮಾಡಿಸ್ತೀನಿ ಬಿಡಿ, ಅದರಲ್ಲಿ ಅಟೆಂಡ್ ಮಾಡಿಸ್ತೀನಿ. ಹಲೋ, ಲಾಸ್ಟ್ ಟೈಮ್ ಅಂದ್ರೆ ಗಾಂಜಾ ಬಗ್ಗೆ ಇನ್ನೂ ಒಬ್ರು ತಕರಾರು ಎತ್ತಿಲ್ಲ ಅಂತ. ವೈಡ್ ಸ್ಪ್ರೆಡ್ ಆಗಿ ಗಾಂಜಾ ಹೆಚ್ ಡಿ ಕೋಟೆಯಲ್ಲಿ ಮೈಸೂರ್ ಕಡೆನೂ ಅಷ್ಟಿಲ್ಲ, ತುಂಬಾನೇ ರ್ಯಾಂಪೆಂಟ್ ಆಗಿ ನಡೀತಾ ಇದೆ. ಇನ್ಫ್ಯಾಕ್ಟ್ ಸ್ಕೂಲ್ ಮಕ್ಕಳುಗಳು ತುಂಬಾ ಅದಕ್ಕೆ ಅಡಿಕ್ಟ್ we ಆಗ್ಬಿಟ್ಟಿದ್ದಾರೆ. have a new system madam ಅಲ್ಲಿ. ಹಲೋ ಹಲೋ ಹಲೋ, ತಮ್ಮ ವಾಯ್ಸ್ ಕಟ್ ಆಗ್ತಿದೆ ಸರ್, ತಮ್ಮ ವಾಯ್ಸ್ ಕಟ್ ಆಗ್ತಿದೆ. ಹಲೋ ಸರ್, ನಿಮ್ದು ವಾಯ್ಸ್ ಬ್ರೇಕ್ ಆಗ್ತಿದೆ ಸರ್. ಹಲೋ ಸರ್, ನಿಮ್ದು ವಾಯ್ಸ್ ಬ್ರೇಕ್ ಆಗ್ತಿದೆ ಸರ್. ಮತ್ತೆ ಮಾಡಿ ಸರ್, ಮತ್ತೆ ಮಾಡಿ ಸರ್. ಹಲೋ ಹಲೋ, ಹಾ ಹೇಳಿ. ನಮಸ್ಕಾರ, ಹೇಳಿ. ಯಾರು? ಆಲ್ವಿನ್ ಡಿಸೋಜ, ಹೇಳಿ ಹೇಳಿ. ಜೆ ಪಿ ನಗರ. ಹಾ, ಓಕೆ ಓಕೆ. ಅಲ್ಲಿ ನಮ್ದು 6/5/24 ಆಗಿತ್ತು. 10/5 10/5/24 ಓಕೆ ನಾನು ಕಳ್ತನ ಆದ್ಮೇಲೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೆ. ಓಕೆ ಅಲ್ಲಿ ಕಂಪ್ಲೇಂಟ್ ಬಂದ್ರೆ ನಾವು ಅರ್ಜಿ ಬರ್ತಿದ್ರು ಅಂತ ಹೇಳಿದ್ರು. ಹಾ ಅರ್ಜಿ ಬರ್ತಿ ಬಂದಿದ್ದೆ. ಓಕೆ ಅರ್ಜಿ ಬರ್ತಿ ಕೊಟ್ಟಾದ್ಮೇಲೆ ನನಗೆ ಅಗ್ರಿಮೆಂಟ್ ಕೊಡಿ ಅಂತ ಹೇಳಿದ್ರೆ ಅಗ್ರಿಮೆಂಟ್ ಕೊಡಲಿಲ್ಲ ನನಗೆ. ಆಮೇಲೆ ನನಗೆ ಯಾವುದೇ ದೂರ ತಗೊಂಡಿಲ್ಲ ಕರೆಕ್ಟ್ ಆಗಿ. ಓಕೆ ಅದಕ್ಕೆ ಸ್ವಲ್ಪ ಅದಾದ್ರೂ ಏನಾದ್ರು ಸ್ವಲ್ಪ ಇದು ಮಾಡಿದ್ದಾರೆ. ನಿಮ್ ನಂಬರ್ ಹೇಳಿ, ನಿಮ್ ಮೊಬೈಲ್ ನಂಬರ್ ಹೇಳಿ ಸ್ವಲ್ಪ. 876 ಓಕೆ 219 ಓಕೆ 82 ಓಕೆ 19. ಓಕೆ ಓಕೆ ಆಯ್ತು, ನಿಮ್ಗೆ ಕಾಲ್ ಮಾಡಿ ನಂತರ ನಾವು ಕರ್ಸ್ಕೊಂತೀರಿ, ಡೋಂಟ್ ವರಿ. ಸರಿ ಸರ್. ಓಕೆ. ಹಲೋ ಹಲೋ, ಹೇಳಿ. ಸರ್ ನಮಸ್ಕಾರ ಸರ್. ನಮಸ್ಕಾರ, ಹೇಳಿ. ನಾವು ಮೈಸೂರು ಜಿಲ್ಲೆ ಗಂಗಾವತಿ ತಾಲೂಕು ಹುಳಿಯಿಂದ ಬರ್ತಿರೋದು. ಹೇಳಿ, ತಮ್ಮ ಹೆಸರು? ಜಗದೀಶ್ ಅಂತ. ತಮ್ಮ ಹೆಸರು? ಸರ್ ಜಗದೀಶ್ ಅಂತ. ಜಗದೀಶ್. ಹಾ, ಹೇಳಿ ಹೇಳಿ. ಸರ್ ಹುಳಿಯಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಹಾ, ಇದ್ರು ಸ್ವಲ್ಪ ಅಕ್ರಮ ಬಗ್ಗೆ ಹೇಳ್ಬೇಕಾಗಿತ್ತು. ಯಾವುದು ಅಕ್ರಮ ಅನ್ನೋ ಅಕ್ರಮ? ಮತ್ತೆ ಎಲ್ಲಿ ಮಾಡ್ತಿದ್ದಾರೆ ಎಲ್ಲಿ ಎಲ್ಲಿ? ಸರ್. ಇನ್ನೊಂದು ತಾಲೂಕಿನಲ್ಲಿ ಅದು ಹುಳ್ಳಲಿನಲ್ಲಿ ಯಾವ ಜಾಗದಲ್ಲಿ? ಸರ್ ಚಾಮುಂಡೇಶ್ವರಿ ಮಿಲಿಟರಿ ಹೋಟೆಲ್. ಚಾಮುಂಡೇಶ್ವರಿ. ಚಾಮುಂಡೇಶ್ವರಿ ಮಿಲಿಟರಿ ಹೋಟೆಲ್ ಅಂತ. ಓಕೆ ಅಲ್ಲಿ ನಾವು ಸುಮಾರು ಜೊತೆ ಇನ್ಫಾರ್ಮೇಶನ್ ಮಾಡ್ತೀವಿ. ಓಕೆ ಅಲ್ಲಿ ಬರೋವಾಗ ನಾವು ಫೋನ್ ಮಾಡಿ ಇನ್ಫಾರ್ಮೇಶನ್ ಕೊಟ್ಟು ಹೋಗೋಷ್ಟರಲ್ಲೇ ಗುರು ಮುಟ್ಬಿಟ್ಟಿರ್ತಾರೆ ಏನೇ ಮಾಡೋದು. ಇಲ್ಲ ಬಿಡಿ, ನಾನು ಸರ್ಪ್ರೈಸ್ ಚೆಕ್ ಮಾಡಿಸಿ ಬಿಡಿ ನನ್ನ ಕಡೆಯಿಂದನೇ. ನನ್ ಗಮನಕ್ಕೆ ತಾವು ಬಂದಿರಾ? ಅಕ್ರಮ ನಡೀತಾ ಇದೆ ಸರ್. ಇಲ್ಲ, ನನ್ ಗಮನಕ್ಕೆ ತಾವು ತಂದಿರಾ? ನಾನ್ ಸರ್ಪ್ರೈಸ್ ಚೆಕ್ ಮಾಡಿಸಿ ಬಿಡಿ, ನೀವು ಅಲ್ಲೇ ಹೇಳೋದ್ ಬೇಡ. ಸಜೆಷನ್ ಏನಂದ್ರೆ ಹೇಳಿ. ನಮ್ಮ ಹತ್ರ ನಮಗೆ ಏನು? ದಯವಿಟ್ಟು ಪೊಲೀಸ್ ಕಳಿಸಿ ಸರ್. ಮೇಲ್ಗಡೆ ಕಾರವಾರ ಕಳಿಸಿ. ಓಕೆ ದೊಡ್ಡೇಶ್ವರಿಗೆ ಎಣ್ಣೆ ಬೇಕಂತೇಳಿ ಅವರು ಕೇಳಲ್ಲ, ಯಾವ ಬ್ರ್ಯಾಂಡ್ ಅದೇ ಕೊಡ್ತಾರೆ. ಅವ್ರು ಯಾವ ಕುಡಿದ್ರೆ ಆ ಬ್ರ್ಯಾಂಡ್ ಕೊಡ್ತಾರೆ. ಊರಿನ ಕೋರ್ಟ್ಗೆ ಹೋಗಿ ದೊಡ್ಡೇಶ್ವರ ಊಟ ಎಲ್ಲ ಕೊಡ್ತಾರೆ ಸರ್. ಓಕೆ ಓಕೆ, ನಾನು ಅಟೆಂಡ್ ಮಾಡಿಸ್ಬಿಡಿ, ಸರ್ಪ್ರೈಸ್ ಚೆಕ್ ಮಾಡಿಸ್ತೀನಿ ನಾನು. ಯಾರೋ ಸರ್ ಹುಡ್ಕೊಂಡು ಡ್ಯೂಟಿ ಮಾಡ್ತೀರಾ ಸರ್? ಇದೆ ಸ್ಟೇಷನ್ ಅಲ್ಲಿ ಯಾರು? ದೊಡ್ಡೇಶ್ವರ ದೊಡ್ಡಯ್ಯ. ಓಕೆ ಸರ್. ನಿಮ್ಗೆ ತಂದ್ರಿವೆ ಸ್ವಲ್ಪ ನಮ್ಮ ಮಾಡ್ಕೊಡ್ಬೇಕು ಸರ್. ಅದಕ್ಕೆ ಶೂರ್ ಶೂರ್ ಶೂರ್, ಖಂಡಿತ. ಸರ್ ನಮ್ಮ ಹತ್ರ ನೀವು ನಂಬಿಡಿ ಸರ್. ಇಲ್ಲ, ನಿಮ್ಮ ಮಾತನ್ನ ನಂಬ್ತೀನಿ. ಇಲ್ಲ ಸರ್, ಮಾತ್ರ ನೀವು ಇಡೀ ಪೊಲೀಸ್ ಅವ್ರನ್ನ ನೀವೇ ನೋಡಿ ಸರ್. ನಾವು ಇಲ್ಲ, ಮಾತು ಅಟೆಂಡ್ ಮಾಡ್ತೀನಿ ಬಿಡಿ ನಾನು.
ಹಲೋ ಹಲೋ ನಮಸ್ಕಾರ ಹೇಳಿ. ಏನ್ ತಮ್ಮ ಹೆಸರು? ಹೇಳಿ ಹೇಳಿ ಹೇಳಿ. ಒಂದು ಜಾಗ ಕಾಲೇಜು ದೇವಸ್ಥಾನ ಮುಂದ್ಗಡೆ ಡಿಡಿಸಿಗೆ ಜಾಸ್ತಿ ಆಗೋಗಿದ್ದಾರೆ. ಅದನ್ನ ಕಂಟ್ರೋಲ್ ಮಾಡಿ ಅಂತ ನನ್ನ ಮನೆ ಇದೆ. ಎರಡನೇ ಪ್ರಶ್ನೆ, ಮೈಸೂರು KSRTC ಬಸ್ ಸ್ಟ್ಯಾಂಡ್ ಎದುರುಗಡೆ ಬಿಸಿ ಕೊಟ್ಟೋಗ ಲೈನ್ನಲ್ಲಿ ಆಟೋ ನಿಂತ್ಕೊಂಡ್ರೆ ಜನರು ರಕ್ತಕ್ಕಾಗಲ್ಲ. ಅದೊಂದು ನಿರ್ಣಯ ಮಾಡ್ಕೊಳ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ ಗುರುಗಳೇ. ಆಯ್ತಾಯ್ತು, ಖಂಡಿತ ಎರಡು ಅಟೆಂಡ್ ಮಾಡ್ತೀನಿ. ಸ್ವಲ್ಪ ಇಲ್ಲಿ ಕೋರ್ಟ್ ಕೇಸಸ್ ನ ಇನ್ಕ್ರೀಸ್ ಮಾಡಿಸ್ತೀನಿ. ನೀವು ಹೇಳಿ ಜಾಗಗಳಲ್ಲಿ ಜಿಲ್ಲಾದ್ಯಂತ ಕೋರ್ಟ್ ಕೇಸಸ್ ಇನ್ಕ್ರೀಸ್ ಮಾಡಿಸ್ತೀನಿ. ಆಗ್ಲೇ ಕೇಸಸ್ ಆಗ್ತಾ ಇರೋರು ನಮ್ಮವರು. ಇನ್ ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ಕೇಸ್ ಹಾಕಕ್ ಹೇಳ್ತೀನಿ ನಾನು. ಅದನ್ನ ಸಿಗರೇಟ್ ಬಿಡಿ ಸಗದ್ದು. ಓಕೆ ಓಕೆ, ಇಲ್ಲ ಅಟೆಂಡ್ ಮಾಡಿಸ್ತೀನಿ ಬಿಡಿ ನಾನು ಅದನ್ನ. ಇಲ್ಲ ಅಟೆಂಡ್ ಮಾಡಿಸ್ತೀನಿ ಬಿಡಿ, ನಾನು ಮಾಡ್ತೀನಿ. ಥ್ಯಾಂಕ್ ಯು ಥ್ಯಾಂಕ್ ಯು. ನಮಸ್ಕಾರ. ಹಲೋ ಸರ್, ನಾನು ಮಾಧು ಅಂತ. ಹಾ ಹೇಳಿ. ನಂದು ಏನಂದ್ರೆ, ನಾನು ಬಸ್ ನಂಬರ್ 67 ಅಂಕಿತ ನಗರಕ್ಕೆ ಪೊಲೀಸ್ ಸ್ಟೇಷನ್ ಇದೆಯಲ್ಲ, ಸೋಲ್ಪುರನಗರ ಪೊಲೀಸ್ ಸ್ಟೇಷನ್ ಓಕೆ. ಚರ್ಚ್ ಹತ್ರ ಟಿಕೆಟ್ ತಗೊಂಡೆ. ಏನ್ ತಗೊಂಡ್ರಿ? ಆಂದೋಲನ ಸರ್ಕಲ್ಲಿ ಇಲ್ಲಿ ಅಂದ್ಬಿಟ್ಟು ಹಾ ಡ್ರೈವರ್ ಹೇಳ್ದ, ಹೋಗಲ್ಲಪ್ಪ ಈ ಕಡೆ ಹೋಗ್ತೀನಿ ನಾನು, ಎದ್ಗೆ ಎಂತದಪ್ಪ ಅದು ರಿಂಗ್ ರೋಡ್ ಅಲ್ಲಿ ಅಲ್ಲಿ ಹೋಗ್ತೀನಿ ನಾನು, Okay. ಇಲ್ಲಿ ಅಂತ ಅಂದ. ಹಾ ನಾ ಇಲ್ಲ ಸರ್ ಇಲ್ಲ, ಯಾಕೆ ನಾನು ಟಿಕೆಟ್ ತಗೊಂಡಿರೋದು ಅಂತ ಹೇಳಿದೆ. ಹ್ಮ್ ಆ ಸ್ಟೇಷನ್ ಕರ್ಕೊಂಡು ಹೋಗ್ಬಿಟ್ಟು ಹ್ಮ್ ಸರ್ ಇವನು ಅವ್ರಿಗೆ ಸಬ್ಸಿಡಿ ಬೈತಾವನೆ ಅಂತ ಹೇಳ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಸೋಲ್ಪುರನಗರ ಪೊಲೀಸ್ ಸ್ಟೇಷನ್ಗೆ ಕೊಟ್ಬಿಟ್ರು. ಓಕೆ. ಅವ್ರು ಕಪ್ಪಲ್ ಮೇಲೆ ಹೊಡೆಯಲ್ಲ, ಹೌದಾ? ತುಂಬಾ ಕಪ್ಪಲ್ ಮೇಲೆ ಎಷ್ಟು ಕೋಪ ಬಂದಿದೆ ಅಂದ್ರೆ ಅವ್ರಿಗೆ. ಹ್ಮ್ ಈ ಪರಿಸ್ಥಿತಿ ಬೈತಾನೆ ಸರ್ ಅಂತ ಅವನು ಡ್ರೈವರ್ ಹೇಳ್ತಾವನೆ. ಹ್ಮ್. ಆದ್ರೆ ಅದೇ ರೋಡಲ್ಲಿ ಬಂದು ಬಿಚ್ಕೊಟ್ಬಿಟ್ಟು ಸ್ಟೇಷನ್ ಹತ್ರ ನೀನ್ ಮಾತಾಡ್ತೀನಿ ನೀನ್ ಮಾತಾಡೋ ಅಂದ್ಬಿಟ್ಟು ಹಾ ಕರ್ಕೊಂಡು ಸರ್ ನಾನು ಈಗ ಪಕ್ಕ ನಾನು ಹ್ಮ್ ಮೇಡಮ್ ಜೊತೆ ಮಾತಾಡೋಣ ಅನ್ಕೊಂಡೆ ಇವ್ರ ಜೊತೆಲಿ. ಆದ್ರೆ ನನ್ಗೆ ಎಷ್ಟು ಪ್ರಾಬ್ಲಮ್ ಆಗಿದೆ ಅಂದ್ರೆ ಅವತ್ತು ಅವಮಾನ ಆಯ್ತು. ನಾನೊಬ್ಬ DCPA. ಯಾವ DCPA? ಯಾರು? ಎಂ ನಾಗರಾಜು ಅಂತ ಸ್ಪೆಷಲ್ DCPA ಡ್ರೈವರ್. ಓಕೆ. ಅವನು ಏನ್ ಮಾಡ್ತಾವನೆ, ಕಪಲ್ ಮೇಲೆ ಹೊಡಿತಾವ್ರೆ ಸರ್ ನನ್ಗೆ. ಓಕೆ ಪೊಲೀಸ್ ಸ್ಟೇಷನ್ ಅಲ್ಲಿ ಇಬ್ರು ಸೇರ್ಕೊಂಡು ಹೊಡಿತಾವ್ರೆ. ಓಕೆ. ನನ್ಗೆ ಗೊತ್ತಿಲ್ಲ. ಈಗ ನಾನೇನಂದ್ರೆ, ಯಾಕಪ್ಪ ಆಂದೋಲನ ಸರ್ಕಲ್ ಇಟ್ಬಿಟ್ರೆ ದೂರ ನಡೀಬೇಕಲ್ಲಪ್ಪ, ಸೋನೆ ಬರ್ತಾ ಇದೆ, ಮಳೆ ಬರ್ತಾ ಇತ್ತು ಸರ್ ಅವತ್ತು. ಓಕೆ. ಅವತ್ತು ಮಳೆ ಬರ್ತಾ ಇದೆ. ಹ್ಮ್ ನಾನು ಇಲ್ಲ, ನೀವು ಒಂದ್ ಕೆಲಸ ಮಾಡಿ, ನೀವು ಸರ್ಕಲ್ ಆಂದೋಲನ ಸರ್ಕಲ್ ನ ಬರ್ಕೊಂಡು ಮತ್ತೆ ಪೊಲೀಸ್ ಸ್ಟೇಷನ್ ಕರ್ಕೊಂಡ್ಬಿಟ್ಟು ನಾನು ಅವೇದ ಸರ್ಕಲ್ ಬೈತಾವನೆ ಅಂತ ಹೇಳ್ಬಿಟ್ಟು ನನಗೆ ಕಂಪ್ಲೇಂಟ್ ಮಾಡ್ತಾವನೆ. ನಾನು ರಾತ್ರಿ ಇಲ್ಲಿ ಹೇಳಿರಿ ಅಂತ ಹೇಳ್ದ. ಅದಕ್ಕೆ ಯಾಕಪ್ಪ ಇಲ್ಲಿ ಹೇಳಿಬಿಟ್ಟು ಇಲ್ಲ, ಇಲ್ಲಿ ಕೇಳಿ, ನಿಮ್ಗೆ ಒಂದು ಉಪಾಯ ಹೇಳ್ತೀನಿ. ನಿಮ್ಗೆ ಏನ್ ತೊಂದರೆ ಆಗಿದೆ ಅದನ್ನ ರೈಟಿಂಗ್ ಒಂದು ಅರ್ಜಿ ಬರೆದು ಕಮಿಷನರ್ ಆಫೀಸ್ಗೆ ಕೊಡ್ಬೇಕು ತಾವು. ಕೊಡ್ತೀನಿ ಖಂಡಿತ ಕೊಡ್ತೀನಿ ಸರ್, ನಾಳೆ ಕೊಡ್ತೀನಿ ಸರ್. ನಾಳೆ ಬೇಡ, ಇವತ್ತೇ ಕೊಡಿ. ನಾಳೆ ವೇಟ್ ಮಾಡಬಾರ್ದು, ಯಾವತ್ತು ನಾಳೆಗೆ ವೇಟ್ ಮಾಡಬಾರ್ದು. ಇವತ್ತೇ ಕೊಡಲ್ಲ ಸರ್? ಹೌದು, ಇವಾಗಲೇ ನಾನು ಫೋನ್ ಇಟ್ಕೊಳ್ಳೆ ಸೀದಾ ಹೋಗಿ, ಅಥವಾ ನಮ್ಮ ಆಫೀಸ್ ಬನ್ನಿ, ನಮ್ಮ ಆಫೀಸ್ಗೆ ಕೊಡಿ, ಎಲ್ಲಾದ್ರೂ ಕೊಡಿ. ಬಟ್ ನಿಮ್ಗೆ ಏನ್ ಸಮಸ್ಯೆ ಆಗಿದೆ ರೈಟಿಂಗ್ ಕೊಟ್ಬಿಡಿ ಅಷ್ಟೇ. ಹ್ಞೂ ಸರ್, ನನಗೆ ಕಪ್ಪಲ್ ಮೇಲೆ ಹೊಡೆದ ಸರ್ ಅವನು. 3 ಜನ ಸೇರ್ಕೊಂಡು ಸೈನ್ ಹಾಕಿದ್ದೀನಿ ಅಲ್ಲಿ. ಅವತ್ತು ಡೇಟು ಹಾ 6/1. ಕೊಡಿ, ಅದೇನ್ ಸಮಸ್ಯೆ ಇದೆ ಕೊಡಿ, ರೈಟಿಂಗ್ ಕೊಟ್ಬಿಡಿ. ಸೈನ್ ಹಾಕ್ತಿದ್ದೀನಿ. ಕೊಡಿ. ತುಂಬಾ ನೋವಾಯ್ತು ಸರ್, ಬೇಜಾರಾಯ್ತು ಸರ್. ಈ ತರ ಏನು ಇದು ಹೋಗಿ ಲಿಖಿತವಾಗಿ ನಾನು ಕೇಳ್ತಾ ಇದ್ದೀನಿ. ಅವ್ರು ಬಂದು ಆಯ್ತು, ಕೇಳ್ಸ್ಕೊಂತೀನಿ. ತಾವು ಕಂಪ್ಲೇಂಟ್ ಕೊಡಿ. ಇವಾಗ ಬೇರೆ ಕಾಲೇಜ್ ಕಾಲ್ ಮಾಡ್ತಾ ಇದಾರೆ, ಸರಿ ಸರ್. ತಾವು ಸಮಸ್ಯೆ ಹೇಳಿದಿರಿ. ಏನ್ ಸಮಸ್ಯೆ ಇದೆ ರೈಟಿಂಗ್ ಕೊಡಿ ಅದನ್ನ. ಓಕೆ ಸರ್, ಆಯ್ತು ಸರ್, ಥ್ಯಾಂಕ್ ಯು ಸರ್. ಹಲೋ ಹಾ ಹೇಳಿ. ನಮಸ್ತೆ. ನಮಸ್ಕಾರ. ಹೌದೌದು, ನಾನು SP ಮಾತಾಡ್ತಾ ಇದ್ದೀನಿ, ವಿಷ್ಣುವರ್ಧನ. ಸರ್ ನಮಸ್ತೆ, ಭಾನುಪ್ರಶ್ ಅಂತ ಅಂದ್ಬಿಟ್ಟು ಹೇಳಿ. ಸರ್
ರಿಗಾರ್ಡಿಂಗ್ ಪೇಯಿಂಗ್ ಗೆಸ್ಟ್ PG, ಓಕೆ. ಸಿಕ್ಕಾಪಟ್ಟೆ ಇಲ್ಲಿಗಲ್ ಪೇಯಿಂಗ್ ಗೆಸ್ಟ್ ಆಗಿದೆ. ಅದು ನಾನು ಲಾಂಗ್ ಬ್ಯಾಕ್ ರಮೇಶ್ ಅವರು ಇದ್ದಾಗ ರಿಕ್ವೆಸ್ಟ್ ಕೊಟ್ಟಿದ್ದೆ, ತುಂಬಾ ಆಗ್ತಾ ಇದೆ ಇಲ್ಲಿಗಲ್, ಮತ್ತೆ ನೈಬರ್ಸ್ಗೆಲ್ಲ ನ್ಯೂಸೆನ್ಸ್ ಆಗ್ತಾ ಇದೆ. ಓಕೆ. ಅದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇದುವರೆಗೆ ಏನು ಆಕ್ಷನ್ ತಗೊಂಡಿಲ್ಲ. ಎನಿ ಸ್ಪೆಸಿಫಿಕ್ ಏರಿಯಾ ಬಂದವ್ರೆ ಇಲ್ಲಿ ಜಾಸ್ತಿ ಇದೆ ಅಂತ ಏನೋ ಸ್ಪೆಸಿಫಿಕ್ ಏರಿಯಾ ಇದೆಯಾ? ಈಗ ನೋಡಿ, ನಮ್ಮ ಸರಸ್ವತಿಪುರಂ ಸ್ಟೇಟಸ್ ಕೊಡ್ತೀನಿ. 120 PGಗಳಿದೆ ಸರಸ್ವತಿಪುರಂ. ಓಕೆ, ಆಯ್ತು. ಓಕೆ ಒಂದ್ರಲ್ಲಿ ನಾನು ಓಕೆ ಓಕೆ ಓಕೆ. ಅದು ತಗೊಂಡಿದ್ದೀನಿ. 120 PG ಇದೆ. ಇಲ್ಲ, ನಾನು ಇದನ್ನ ಕಮಿಷನರ್ ಮೇಡಮ್ ಗಮನಕ್ಕೆ ತರ್ತೀನಿ. ತಾವು ಈ ಹಿಂದೆ ಏನ್ ಅರ್ಜಿ ಕೊಟ್ಟಿದ್ದೀರಿ? ಸರಿ, ಲೈಬ್ರರಿ ಯಾವ ತರ ನ್ಯೂಸೆನ್ಸ್ ಆಗ್ತದೆ, ಈ ಲೇಡೀಸ್ PGಗಳು ಹಾ, ತುಂಬಾ ನ್ಯೂಸೆನ್ಸ್ ಆಗ್ತದೆ. ಪಾಪ ಔಟ್ ಸ್ಟೇಷನ್ ಏನ್ ಬರ್ತಾರೆ, ಅದ್ರ ಜೊತೆಗೆ ಹುಡುಗರುಗಳು ಓಡಾಡ್ತಿರ್ತಾರೆ. 2 ರಾತ್ರಿ ಆದ್ರೂ ಓಡಾಡ್ತಿರ್ತಾರೆ. ಓಕೆ ರೆಸ್ಟ್ರಿಕ್ಷನ್ಸ್ ಇಲ್ಲ. ಓಕೆ ಓಕೆ ರೆಸ್ಟ್ರಿಕ್ಷನ್ಸ್ PGಗಳಿಗೆ ವೇದಿಕೆ ಮಾಡಿದ್ದೀರಿ. ಓಕೆ. ನನ್ನ ಪ್ರಶ್ನೆ ಏನಂದ್ರೆ, ಒಂಟಿ ಮನೆಗಳಲ್ಲಿ ಮತ್ತೆ ಬೆಳಗಿನ ಜಾವ 5 ಸಂಜೆ ವಾಕ್ ಮಾಡಿದಾಗ ಹೆಚ್ಚು ಕೆಲವು ಅಪರಾಧಗಳು ನಡೀತದಲ್ಲ, ಓಕೆ. ಆ ತರ ಆದಾಗ ನಾವು ಯಾವ ರೀತಿಯಲ್ಲಿ ಒಂದು ಯಾವ ತರ ಒಂದು ಸಂಪರ್ಕ ಮಾಡಬೇಕು ಅಂತ ಅದನ್ನ ಮಾಹಿತಿ. ಇನ್ನೊಂದು ಬಡಾವಣೆಗಳು ಹೆಚ್ಚಾದಂದ್ರೆ ನಾವು ಪೊಲೀಸರು ಸಂಖ್ಯೆ ಹೆಚ್ಚಾಗಿದೆ, ಆದ್ರೆ ಅವ್ರು ಎಲ್ಲರೂ ಕೂಡ ಎಲ್ಲರಿಗೂ ಆಗಲ್ಲ, ಕಷ್ಟ ಆಗುತ್ತೆ. ಹಾಗಾಗಿ ನೀವು ಇಲಾಖೆ ಬಡಾವಣೆಗಳು ಹೆಚ್ಚಾಗುತ್ತೆ. ಯಾಕಂದ್ರೆ ಗೋಪುರದಲ್ಲಿ ಎಕ್ಸಾಂಪಲ್ ಅದು ರಾಮಕೃಷ್ಣ ಬಂದರೆ ಈ ಕಡೆ ಹೋಗುತ್ತೆ, ಆ ಕಡೆ ದಟ್ಟಗಡಿ ಕಡೆ ಹೋಗುತ್ತೆ. ಅದರಿಂದಾಗಿ ದಟ್ಟಗಡಿ ಪೊಲೀಸ್ ಸ್ಟೇಷನ್ ಮಾಡೋ ತುಂಬಾ ಅನುಕೂಲ ಆಗುತ್ತೆ ಅಂತ ನನ್ನ, ಯಾಕಂದ್ರೆ ಇದು ವರ್ಷದಲ್ಲಿ ಜಾಸ್ತಿ ಅಪರಾಧ ನಡೀತದೆ. ಓಕೆ. ಅದಕ್ಕಾಗಿ ದಟ್ಟಗಡಿ ಕಡೆ ಒಂದು ರಿಕ್ವೆಸ್ಟ್ ಮಾಡಿದ್ರೆ ದೂರ ಆಗುತ್ತೆ. ನೆಕ್ಸ್ಟ್ ಇದು ಜ್ಞಾನಾನಂದ ಇದೆ, ಅದರಿಂದಾಗಿ ಸ್ವಲ್ಪ ದೂರ ಅಂತ ಅನ್ಸುತ್ತೆ. ಅದರಿಂದಾಗಿ ನಾವು ಸಾರ್ವಜನಿಕವಾಗಿ ಬೇಕಾಗುತ್ತೆ. ಅದೊಂದು ಸ್ಟೇಟ್ ಮಾಡಿದ್ರೆ ಸಿಬ್ಬಂದಿಗಳು ಮಾಡ್ತಾ ಅದರ ಕರ್ತವ್ಯ ಮಾಡಿದ್ರೆ ಸಿಬ್ಬಂದಿ ಹೆಚ್ಚಿಗೆ ಸಾರ್ವಜನಿಕವಾಗಿ ಅಪರಾಧಗಳು ಕಡಿಮೆ ಆಗುತ್ತೆ ಅಂತ ನನ್ನ ಪ್ರಶ್ನೆ. ಓಕೆ ಓಕೆ. ಇಲ್ಲ, ನೀವು ಅರ್ಲಿ ಮಾರ್ನಿಂಗ್ ಏನು ಕ್ರೈಮ್ ಆಗುತ್ತೆ ಅಂತ ಹೇಳ್ತೀರಿ. ನಮ್ ಜಿಲ್ಲೆನಲ್ಲಿ ಒಟ್ಟು 23 ಸ್ಟೇಷನ್ಸ್ ಇದೆ. ಈ ಎಲ್ಲಾ ಸ್ಟೇಷನ್ ಕೂಡ ಗುಡ್ ಮಾರ್ನಿಂಗ್ ಬೀಟ್ ಅಂತ ಒಂದು ವ್ಯವಸ್ಥೆ ಇದೆ. ಗುಡ್ ಮಾರ್ನಿಂಗ್ ಬೀಟ್ ಏನಂದ್ರೆ ಬೆಳಗ್ಗೆ 5 ಗಂಟೆಯಿಂದ 9 ಗಂಟೆವರೆಗೂ PSI ಮತ್ತು ಸಿಬ್ಬಂದಿಗಳು ಅರ್ಲಿ ಮಾರ್ನಿಂಗ್ ಎಲ್ಲಾ ಕಡೆನೂ ಗಸ್ತು ಮಾಡ್ತಾರೆ. ಸೊ ಇದು ಒಂದ್ ಪಾರ್ಟ್. ಎರಡನೇ ಪಾರ್ಟ್, ಸ್ಥಳೀಯವಾಗಿ ನಿಮ್ಗೆ ಏನೋ ಸಮಸ್ಯೆ ಇತ್ತು ಅಂದ್ರೆ ನಿಮ್ ಮೊಬೈಲ್ ಇಂದ 112ಗೆ ಕಾಲ್ ಮಾಡ್ಬೋದು. 112 ಕಾಲ್ ಮಾಡಿದ ಕೂಡಲೇ ಅದು ಸೀದಾ ಬೆಂಗಳೂರಿಗೆ ಹೋಗುತ್ತೆ. ಬೆಂಗಳೂರಿಂದ ಸೀದಾ ನಮ್ಮ ಮಾಹಿತಿ ಬಂದು ನಮ್ಮ ಪೆಟ್ರೋಲಿಂಗ್ ವೆಹಿಕಲ್ ನಿಮ್ಗೆ ಎಲ್ಲಿ ಸಮಸ್ಯೆ ಇದೆ ಆ ಜಾಗದಲ್ಲಿ ಬರುತ್ತೆ. ನಮ್ಮ ರೆಸ್ಪಾನ್ಸ್ ಟೈಮ್ ಇಸ್ ಅಬೌಟ್ 15 to 20 ಮಿನಿಟ್ಸ್. 15ರಿಂದ 20 ನಿಮಿಷ ಒಳಗಡೆ ಗ್ರಾಮೀಣ ಭಾಗಗಳಲ್ಲಿ ನಿಮ್ಮ ಸಮಸ್ಯೆಗೆ ಸ್ಪಂದಿಸೋದಕ್ಕೆ ಪೆಟ್ರೋಲಿಂಗ್ ವೆಹಿಕಲ್ಗಳು ಬರ್ತವೆ ಅಲ್ಲಿಗೆ. ಸೊ ಏನೇ ಸಮಸ್ಯೆ ಇದ್ರು ನೀವು 112ಗೆ ಕಾಲ್ ಮಾಡ್ಬೋದು ತಾವು. ಇದು ತಾವು ಇದು ದಟ್ಗಳಿ ಬಗ್ಗೆ ಪ್ರಸ್ತಾವನೆ ಹೇಳಿದ್ರಿ, ಸ್ಟೇಷನ್ ಅಂತ ಇದ್ರ ಬಗ್ಗೆ. ಅದು ನಾನು ಸಿಟಿಗೆ ಸಂಬಂಧಪಟ್ಟಿರೋದ್ರಿಂದ ನಾನು ಕಮಿಷನರ್ ಮೇಡಮ್ ಗಮನಕ್ಕೆ ತರ್ತೀನಿ. ಥ್ಯಾಂಕ್ ಯು ಥ್ಯಾಂಕ್ ಯು. ಹಲೋ, ಹೇಳಿ ವೆಂಕಟೇಶ್. ಹೇಳಿ ವೆಂಕಟೇಶ್. ಹೇಳಿ. ಪೊಲೀಸ್ ಇಲಾಖೆಯಲ್ಲಿ ಸಾಮಾನ್ಯವಾಗಿ ಸಿಬ್ಬಂದಿ ಬಹಳ ಕಡಿಮೆ ಇದೆ, ಕೊರತೆ ಇದೆ ಅಂತ ಕಾಣುತ್ತೆ ಸರ್. ಓಕೆ. ಸಿಬ್ಬಂದಿ ಕೊರತೆ ಜಾಸ್ತಿ ಇದೆ ಅಂತ ಕಾಣುತ್ತೆ ನನ್ನ ಪ್ರಕಾರ. ಇಲ್ಲ, ಬಟ್ ಸಿಬ್ಬಂದಿ ಕೊರತೆ ಇಲ್ಲ. ಎಲ್ಲಾ ಕಡೆನೂ ಫುಲ್ ಫ್ಲೆಜ್ಡ್ ಸ್ಟ್ರೆಂತ್ ಇದೆ. ಇದೆ ಒನ್ ಆರ್ ಟು ಏನಾಗುತ್ತೆ, ಇದು ಎವ್ರಿ ಮಂತ್ ಅಥವಾ 2 months ಒಂದ್ಸತಿ ರಿಟೈರ್ಮೆಂಟ್ ಪ್ರೋಸೆಸ್ ಇರುತ್ತೆ. ಈ ಕೆಲವು ರಸ್ತೆಗಳಿಂದ ಈ ಉರುಳಿ ರಾಗಿ ಎಲ್ಲ ಇದು ಮಾಡ್ತಾರಲ್ಲ, ಹೌದು ಹೌದು. ಅದನ್ನ ಸ್ವಲ್ಪ ಪೊಲೀಸ್ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಒಳ್ಳೇದಿಲ್ಲ. ಇಲ್ಲ, ನಮ್ಮ ಬೀಟ್ಗೆ ಹೋಗೋ ಸಿಬ್ಬಂದಿಗಳು ಎಲ್ಲಾ ಪಾಪ ಗ್ರಾಮೀಣ ಭಾಗದಲ್ಲಿ ಎಲ್ಲ ಹೇಳ್ತಾ ಇರಿ ಇದರಿಂದ ಏನೆಲ್ಲ ತೊಂದರೆ ಆಗ್ಬೋದು ಅಂತ. ಅವರ ಮನವರಿಕೆ ಮಾಡಿ ಅವೇರ್ನೆಸ್ ಮಾಡ್ತಾ ಇದ್ರಿ ನಾವು ಅದ್ರ ಬಗ್ಗೆ. ಈಗ ನೋಡಿ, ಎಸ್ಪೆಷಲಿ ಈಗ ಒಂದು ತಿಂಗಳಿಂದ ಇದೆಯಲ್ಲ ಜೈಪುರ ವ್ಯಾಪ್ತಿ, ಹೌದು, ಅಲ್ಲಿ ಉರುಳಿ ರೋಡಲ್ಲಿ ಹಾಕ್ಬಿಟ್ಟು ಉರುಳಿ ಗೊತ್ತು. ಗೊತ್ತಿರ್ತದೆ. ಅದೆಲ್ಲ ಬಹಳ ಹಿಂಸೆ ಆಗಿದೆ, ಓಡಾಡ್ಬೇಕು ವೆಹಿಕಲ್ಸ್ ಎಲ್ಲ ಬಹಳ ಹಿಂಸೆ. ನೀವೇ ಗೊತ್ತು, ನಿಮ್ಗೇನೆ ಎಲೆಕ್ಟ್ರಿಕ್ ಗಾಡಿ ಎಲ್ಲ ಹತ್ಕೊಂಡ್ರೆ ಎಷ್ಟೋ ಸಾರಲ್ಲಿ. ಇಲ್ಲ, ಅಟೆಂಡ್ ಮಾಡಿಸ್ತೀನಿ ಬಿಡಿ, ನಾನು ಅಟೆಂಡ್ ಮಾಡಿಸ್ತೀನಿ ಅದನ್ನ. ರಾತ್ರಿ ಹೊತ್ತು ಎಲ್ಲ ಎಣ್ಣೆ ಹಾಕಿ ಎಲ್ಲ ಇದು ಮಾಡ್ತಾ ಇದೆ.
ಓಕೆ, ಅದು ಸ್ವಲ್ಪ ಬುದ್ಧಿ ಕೊಟ್ಟರೆ ಒಳ್ಳೇದು ಸರ್ ಅದು. ಶೋರ್, ಖಂಡಿತ. ಓಕೆ ಸರ್, ವಿಜಯನಗರ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸರ್. ಬರೋಣ ಸರ್. ಈಗ ತುಂಬಾ ಗ್ರಾಮೀಣ ಪ್ರದೇಶದ ಜನರನ್ನ ತುಂಬಾ ಎಕ್ಸ್ಪ್ಲೈಟ್ ಮಾಡ್ತಾ ಇದ್ದಾರೆ Sir, any person who is victim to any kind of cyber crime, 1930 is the toll free number. The moment 1930 ಅದು ಟೋಲ್ ಫ್ರೀ ನಂಬರ್, ಆ ನಂಬರ್ ಕಾಲ್ ಮಾಡಿದ ಕೂಡಲೇ, ಫಾರ್ ಎಕ್ಸಾಂಪಲ್ ಬ್ಯಾಂಕ್ ಇಂದ ಏನೋ ಒಂದು ಪಾಪ ಅವ್ನು ಗೊತ್ತಿಲ್ಲದೆ ಒಂದು APK ಫೈಲ್ ನ ಓಪನ್ ಮಾಡ್ತಾನೆ, ಹಂತವಾಗಿ ಓವರ್ ಸ್ಪ್ಯಾನ್ ಆಫ್ ಹಾಫ್ ಅನ್ ಅವರ್ 5,000 10,000 ಹೋಗ್ತದೆ. 1930 ನೀವು ಕಾಲ್ ಮಾಡಿ ನಿಮ್ ಡೀಟೇಲ್ಸ್ ಕೊಟ್ರೆ ಇಮಿಡಿಯೇಟ್ಲಿ ದೇ ವಿಲ್ ಟೇಕ್ ಮೆಷರ್ಸ್ ಟು ಸ್ಟಾಪ್ ದಿ ಟ್ರಾನ್ಸ್ಫರ್ ಟು ದಿ ಅಕ್ಯೂಸ್ಡ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ಇಮಿಡಿಯೇಟ್ಲಿ ನಿಮ್ಗೆ ಅಲ್ಲಿ ಆನ್ಲೈನ್ ಕಂಪ್ಲೇಂಟ್ ಇದೆ, ಅಲ್ಲೂ ಕೊಡ್ಬೋದು, ಅಥವಾ ನಮ್ಮ ಜಿಲ್ಲೆನಾಗಲಿ ಸಿಟಿಯಲ್ಲಿ ಎನಿ ಸ್ಟೇಷನ್ ಬಂದ್ ಕೊಡ್ಬೋದು. ಮುಂಚೆನಿತ್ತು ಒಂದು ಮಿಸ್ಕನ್ಸೆಪ್ಷನ್, ಸೆನ್ನಿಂಗ್ ಮಾತ್ರ ಕೊಡಬೇಕು, ಸೈಬರ್ ಕ್ರೈಮ್ ಮಾತ್ರ. ಇವಾಗ ಆತರ ಇಲ್ಲ, ಯಾವ್ದೇ ಸ್ಟೇಷನ್ ತಗೊಂಡ್ಬಂದ್ರು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಂತೀವಿ ನಾವು. ಸರ್, ಈಗ ಗೋಹತ್ಯೆ ಕಾನೂನು, ಈಗ ಅದನ್ನ ಗೋಹತ್ಯೆ ಮಾಡಂಗೆ ಇಲ್ವಾ, ಮಾಂಸ ಮಾರಾಟ ಮಾಡಂಗೆ ಇಲ್ವಾ, ಅಥವಾ ಯಾವ ರೀತಿ ಇದೆ ಸರ್? ಯಾಕಂದ್ರೆ ಜನರಲ್ ಬಂದಲ್ಲ, ಈಗ ಇವರೇ ಒಬ್ರು ಫೋನ್ ಮಾಡಿ ನೀವೇನಾರ ಮಾಡ್ತೀರಾ, ನಾವೇನಾರ ಮಾಡೋಣ ಅಂತ ಹೇಳ್ತಾರೆ. In any case, if they have any information, illegal transporting of cattle, illegal slaughtering of cattle, ನಮ್ಮ ಮಾಹಿತಿ ಕೊಡಿ. ಇದೇನಾಗುತ್ತೆ, ಸಾರ್ವಜನಿಕರು ಆ ರೀತಿ ಕಾನೂನು ಕೈ ಹಿಡ್ಕೊಂಡ್ರೆ they will be on the wrong side of the law. We know what to do. ಮಾರಾಟ ಮಾಡಂಗಿಲ್ಲ ಮತ್ತೆ 13 ವರ್ಷ ಆಗಿರೋ ಗೋಗಳನ್ನ ಕೊಲ್ಬೋದು ಮಾಮೂಲಿ, ಎಲ್ಲಿದೆ ಏನು ಆತರ ಏನಿಲ್ಲ, ಸಂಪೂರ್ಣವಾಗಿ ನಿಷೇಧ. ಹೌದು. ಅಲ್ಲಿ ಈವನ್ ಟ್ರಾನ್ಸ್ಪೋರ್ಟ್, ಫಾರ್ ಎಕ್ಸಾಂಪಲ್ ಹಳ್ಳಿಯಿಂದ ಒಂದ್ ಕಡೆ ಇನ್ನೊಂದ್ ಕಡೆಗೆ ವ್ಯವಸಾಯಕ್ಕೆ ತಗೊಂಡ್ಬರ್ತಾರೆ, ಲಾಟ್ ಆಫ್ ಪ್ರೊಸೀಜರ್ಸ್. ವೆಟನರಿ ಹಾಸ್ಪಿಟಲ್ ತಗೊಬೇಕು, ಅಲ್ಲಿ ಗ್ರಾಮ ಪಂಚಾಯತಿ ಚೀಟಿ ತಗೊಬೇಕು, ಫಿಟ್ನೆಸ್ ಸರ್ಟಿಫಿಕೇಟ್ ತಗೊಬೇಕು, ವೆಹಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ತಗೊಬೇಕು, ಲಾಟ್ ಆಫ್ ಪ್ರೊಸೀಜರ್ಸ್ ಅಂತ. ಸಂತೆಯಿಂದ ಮತ್ತೆ ವೆಟನರಿ ಡಾಕ್ಟರ್ಗಳಿಂದ ಪರಿಶೀಲನೆ ಆಗುತ್ತೆ ಅದು. ನಂತರ ಫಿಟ್ನೆಸ್ ಸರ್ಟಿಫಿಕೇಟ್, ಹೆಲ್ದಿ ಇದೆಯಾ ಇವಾಗ ಟ್ರಾನ್ಸ್ಪೋರ್ಟೇಷನ್ಗೆ, ವೆಹಿಕಲ್ ಫಿಟ್ನೆಸ್ ಎಲ್ಲ ಇತ್ತು. ಸರ್, ಅಟ್ರಾಸಿಟಿ ಕೇಸ್ಗಳು ಜಿಲ್ಲೆಯಲ್ಲಿ ಕಡಿಮೆ ಆಗಿದೆ, ಜಾಸ್ತಿ ಆಗಿದೆ? ಫಿಗರ್ಸ್ ನನ್ನ ಹತ್ರ ಇಲ್ಲ, ಐ ಕಾಂಟ್ ಕಮೆಂಟ್ ಆನ್ ದಟ್. ಲಾಸ್ಟ್ ಇಯರ್ ಗೋಸ್ಕೊಂಡ್ರೆ ಫಿಗರ್ ಬೇಕಿತ್ತು ಸರ್, ನನ್ನ ಆಫೀಸ್ಗೆ ಹೋಗ್ಬಿಟ್ಮೇಲೆ ಇಲ್ಲ ತಮಗೆ ಕಾಲ್ ಮಾಡಿ. ನೀವೇ ಕಲೆಕ್ಟ್ ಮಾಡ್ಕೊಳ್ಳಿ. ಸರ್, ನಿಮ್ಮ ನಂಬರ್ಸ್ 948080 9480 50001. ಥ್ಯಾಂಕ್ ಯು.